ರೈಟ್. ಇವತ್ತಿನ ವಿಚಾರ ಆರ್ ಸಂಜೀವಿನಿಯಲ್ಲಿ ಈ ಮಕ್ಕಳಾಗದೇ ಇರುವಂಥ ವಿಚಾರ ಇದೆಯಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ಮಕ್ಕಳಾಗಬೇಕು ಅನ್ನುವಂಥದ್ದು ಎಲ್ಲರ ಕನಸು, ಒಂದು ಹ್ಯಾಪಿ ಫ್ಯಾಮಿಲಿ ಇರಬೇಕು, ಸುಂದರ ಸಂಸಾರ ಇರಬೇಕು ಅನ್ನುವಂಥದ್ದು ಎಲ್ಲರ ಕನಸು. ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಬದಲಾಗ್ತಾ ಇರುವಂತಹ ಲೈಫ್ ಸ್ಟೈಲ್ ಆಗಿರ್ಬೋದು, ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅದರ ಜೊತೆಯಲ್ಲಿ ಕೆಲಸ, ಸ್ಟ್ರೆಸ್ಫುಲ್ ವರ್ಕ್, ಇದೆಲ್ಲದರಿಂದಲೂ ಕೂಡ ಮಕ್ಕಳು ಆಗದೇ ಇರುವಂಥವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಇದಕ್ಕೆ ಕಾರಣ ಏನು, ಇದಕ್ಕೆ ಟ್ರೀಟ್ಮೆಂಟ್ ಏನು, IVF ಒಂದೇ ಪರಿಹಾರನ, ಇದೆಲ್ಲದರ ಬಗ್ಗೆ ಕೂಡ ಮಾತಾಡೋದಕ್ಕೆ ನಮ್ಮ ಜೊತೆ ಸೀನಿಯರ್ ಫರ್ಟಿಲಿಟಿ ಎಕ್ಸ್ಪರ್ಟ್ ಆಗಿರುವಂತಹ ಡಾಕ್ಟರ್ ಅಪರ್ಣಾ ಅವರಿದ್ದಾರೆ. ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಹಲೋ ಡಾಕ್ಟರ್, ವೆಲ್ಕಮ್ ಟು ದಿ ಶೋ. ಹಾಗೆ ಸಂತಾನೋತ್ಪತ್ತಿ ತಜ್ಞರಾಗಿರುವಂತಹ ಸೌಮ್ಯ ರಾಣಿ ಕೂಡ ಇದ್ದಾರೆ. ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಲೋ ಡಾಕ್ಟರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾನು ಆರಂಭದಲ್ಲೇ ಹೇಳಿದೆ, ಕಾರಣಗಳು ಅನೇಕ ಇರಬಹುದು, ಆದರೆ ಈ ಎಲ್ಲಾ ಕಾರಣಗಳಿಂದ ಅಲ್ಟಿಮೇಟ್ಲಿ ಎಫೆಕ್ಟ್ ಆಗ್ತಾ ಇರೋದು ಮಹಿಳೆಯರಿಗೆ, ಅದರಲ್ಲೂ ಫರ್ಟಿಲಿಟಿ ಮೇಲೆ ಅದು ಎಫೆಕ್ಟ್ ಆಗ್ತಾ ಇದೆ. ಈ IVF ಸ್ಟಾರ್ಟ್ ಆಗಿ 48 ವರ್ಷಗಳಾಯಿತು ಅನ್ನೋದು ಕೇಳ್ಪಟ್ಟೆ, ಬಟ್ ಲುಕ್ಸ್ ಲೈಕ್ ಇಟ್ಸ್ ವೆರಿ ರೀಸೆಂಟ್ ಟರ್ಮ್ ಅನ್ನೋ ಥರ ಅನಿಸುತ್ತೆ. ಈ 48 ವರ್ಷಗಳಲ್ಲಿ ಏನೇನು ಬದಲಾವಣೆಗಳಾದವು, ಈ 48 ಇಯರ್ಸ್ ಜರ್ನಿ IVFದು ಹೇಗಿತ್ತು, ಈಗ ಜನರಲ್ಲಿರುವಂಥ ನಾರ್ಮಲ್ ನೋಷನ್ಸ್ ಏನು? ಸೊ IVF ತಂತ್ರಜ್ಞಾನ ಸೃಷ್ಟಿಯಾಗಿ ನೀವು ಹೇಳ್ದಂಗೆ 48 ವರ್ಷ ಆಗ್ತಾ ಇದೆ ಅಂತಂದರೆ ನಮಗೆ ಮೊದಲನೇದು 1978 ನಮಗೆ ಫಸ್ಟ್ IVF ಬೇಬಿ ವಾಸ್ ಬಾರ್ನ್. ಆಗ ಮಾಡಿದ್ದ ಕಾರಣ ಏನಿತ್ತು ಅಂತಂದರೆ ಟ್ಯೂಬಲ್ಲಿ, ಅಂತಂದರೆ ಆ ತಾಯಿಗೆ ಒಂದಷ್ಟು ಕಾರಣಾಂತರಗಳಿಂದ ಟ್ಯೂಬ್ ಇನ್ಫೆಕ್ಷನ್ ಆಗಿ ಟ್ಯೂಬ್ ಬ್ಲಾಕ್ ಇದ್ದಿದ್ದರಿಂದ IVF ಮಾಡಬೇಕಾಯಿತು. ಬಟ್ ಈಗ ನಾವು ಇತ್ತೀಚೆಗೆ ನೋಡ್ತಿರೋ ಥರ 48 ವರ್ಷದಿಂದ ಇರುವಂಥ ತಂತ್ರಜ್ಞಾನ, ಆದರೆ ಲಾಸ್ಟ್ ಒಂದು 10-20 ವರ್ಷದಲ್ಲಿ ತುಂಬ ಹೆಚ್ಚಾಗಿ ಇದು ಅಟೆನ್ಷನ್ ಸೀಕ್ ಮಾಡ್ತಾ ಇದೆ ಎಲ್ಲರಲ್ಲೂ. ಯಾಕಿರಬಹುದು ಅಂತಂದರೆ ಮಕ್ಕಳಾಗದೇ ಇರುವಂಥ ತೊಂದರೆಗಳು ಮುಂಚೆ ಯಾರಿಗೋ 10 ಜನದಲ್ಲಿ ಒಬ್ರಿಗಿದ್ದಿದ್ದು ಇತ್ತೀಚೆಗೆ ಏನಾಗ್ತಾ ಇದೆ 6 ಜನದಲ್ಲಿ ಒಬ್ರಿಗೆ ಕಾಣಿಸ್ತಾ ಇದೆ. ನಾವೀಗ ಅದೇ ಟ್ರೆಂಡಲ್ಲಿ ನೋಡ್ತಾ ಇದ್ರೆ 5 ಜನ 4 ಜನದಲ್ಲಿ ಒಬ್ರಿಗೆ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗ್ತಿದೆ. ಅಂತಂದ್ರೆ ಮನೆಯಲ್ಲಿ ಯಾರಿಗೂ ಒಬ್ರಿಗೆ ಈ ತೊಂದರೆಗಳು ಕಾಣಿಸ್ಕೋಬಹುದು. ಅದರಿಂದ ಏನಾಗ್ತಿದೆ IVF ಅನ್ನೋ ತಂತ್ರಜ್ಞಾನ ಹೆಚ್ಚಾಗಿ ಬಳಕೆ ಆಗ್ತಾ ಇದೆ. ಅಂತಂದ್ರೆ ಅದು ಬಳಕೆ ಆಗ್ತಿದೆ ಅಂತ ಬಂದ್ರೆ ಅಲಾರ್ಮಿಂಗ್ ಫ್ಯಾಕ್ಟರ್ ಏನು ನಾವು ಯೋಚನೆ ಮಾಡಬೇಕಾಗಿರೋದು, ಸಂತಾನೋತ್ಪತ್ತಿ ತೊಂದರೆಗಳು ಹೆಚ್ಚಾಗ್ತಾ ಇದೆ, ಚಿಕ್ಕ ವಯಸ್ಸಿಗೆ ನಾವು ಮಗು ಮಾಡ್ಕೊಳ್ತಾ ಇಲ್ಲ, ಏಜ್ ಆದಮೇಲೆ ಪ್ಲಾನಿಂಗ್ ಜಾಸ್ತಿ ಆಗ್ತಾ ಇದೆ. ಅದ್ರ ಜೊತೆಗೆ ಏನಾಗ್ತದೆ ಕೆಲಸದ ಒತ್ತಡ ಇರಬಹುದು, ಅಥವಾ ಜೀವನ ಶೈಲಿ ಪ್ರಾಬ್ಲಮ್ಸ್ ಇರಬಹುದು. ಇದೆಲ್ಲನೂ ಬರೀ ಮಹಿಳೆಯರಿಗೆ ಅಂತ ಸೀಮಿತವಾಗಿದ್ದ ಈ ಪ್ರಾಬ್ಲಮ್ ಈಗ ಪುರುಷರಲ್ಲೂ ಹೆಚ್ಚಾಗಿ ಕಾಣಿಸ್ತಾ ಇದೆ. ಸೊ ಬೋತ್ ಆಫ್ ದೆಮ್ ಆರ್ ಹ್ಯಾವಿಂಗ್ ಈಕ್ವಲ್ ಪ್ರಾಬ್ಲಮ್ ಈಗ. ರೈಟ್. ಆ್ಯಂಡ್ ಅದರ ಜೊತೆಯಲ್ಲಿ 1978 ಕಂಪೇರ್ ಮಾಡಿದ್ರೆ ಇಟ್ಸ್ ಅ ಲಾಂಗ್ ವೇ. ಆಗ ಜನರಿಗೆ ಅಷ್ಟೊಂದು ಅರಿವಿರಲಿಲ್ಲ, ಇಂಥದ್ದೊಂದು ಟ್ರೀಟ್ಮೆಂಟ್ ಕೊಡ್ತಾರೆ ಅನ್ನೋದು ಕೂಡ ಗೊತ್ತಿರಲಿಲ್ಲ. ಆಗಿನ ಕಾಲಕ್ಕೂ ಈಗಿನ ಕಾಲಕ್ಕೂ ಜನರಲ್ಲಿ ಏನು ಮಾನಸಿಕವಾಗಿ ಅಂದರೆ ಮೆಂಟಲಿ ಒಂದು ಬದಲಾವಣೆಗಳಾಗಿದೆ. ಆವಾಗ ಅಕ್ಸೆಪ್ಟ್ ಮಾಡ್ತಾ ಇದ್ದಂಥ ರೀತಿ ಅಂದರೆ IVF ಮಾಡಿಸ್ಬೇಕು ಅದೇ ಪರಿಹಾರ ಅಂದ ತಕ್ಷಣ ಅವ್ರು ಅಂದ್ಕೊಳ್ತಾ ಇದ್ದಿದ್ದು, ಈಗ ಯಾವ ರೀತಿ ಬದಲಾವಣೆಗಳಾಗಿದೆ ಅಂತ? ಅಟ್ಲೀಸ್ಟ್ ಮುಂಚೆ ಹೇಗಂದ್ರೆ IVF ಅಂದ್ರೆ ಅದೊಂದು ಟ್ಯಾಬು ತರ ಇತ್ತು. ಓಕೆ, IVF ಅಂದ್ರೆ ಬೇಬೀಸ್ ನಾರ್ಮಲ್ ಆಗಿರಲ್ಲ, ಅಬ್ನಾರ್ಮಲ್ ಬೇಬೀಸ್ ಏನಾದ್ರು. ಈಗ ನಮಗೆ ಒಂದು 1978 ಲೂಯಿ ಬ್ರೌನ್ ಅಂತ ಒಂದು ಬೇಬಿ 48 ಇಯರ್ಸ್ ಆಗಿದೆ. ಈಗ ಯಶ್ರಿ ಅಂತ ಈಗ ಒಂದು ಕಾನ್ಫರೆನ್ಸ್ ಅಲ್ಲಿ ಆ ಬೇಬಿ 48 ಇಯರ್ಸ್ ಒಂದು ಲೇಡಿ ತರ ನಾವು ಇಟ್ ಇಸ್ ಅ ನಾರ್ಮಲ್ ಬೇಬಿ. ಓಕೆ, ಸೊ ಎಲ್ಲರೂ ಈಗ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ IVF ಅನ್ನೋದು ಒಂದು ನಾರ್ಮಲ್ ಪ್ರಾಸೆಸ್. ಓಕೆ, ಏನ್ ನಾರ್ಮಲ್ ಆಗಿ ಟ್ಯೂಬಲ್ ನಡೀತಾ ಇದೆ ಅಂದ್ರೆ ಯೂಟ್ರೈನ್ ಟ್ಯೂಬ್ಸ್ ಅಲ್ಲಿ ನಡೀತಾ ಇದೆ, ಅದು ಲ್ಯಾಬಲ್ ನಡೀತಾ ಇದೆ ಅಂತ. ಸೊ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಓಕೆ, ನಮಗೆ ನಾರ್ಮಲ್ ಆಗಿ ಪ್ರೆಗ್ನೆನ್ಸಿ ಆಗ್ತಾ ಇಲ್ಲ, ಸೊ ಇವರು ಹೆಲ್ಪ್ ತಗೋಬಹುದು. ಅಂಡಾಶಯಲ್ಲಿ ಅಂಡಾನು ಕಮ್ಮಿ ಇದೆ, ವೀರ್ಯನು ಅಂಶ ಕಮ್ಮಿ ಇದೆ. ಓಕೆ, ನಮಗೆ ಈ ತರ ಪ್ರಾಬ್ಲಮ್ ಇದೆ, ಎನ್ವೈರನ್ಮೆಂಟ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಮಲ್ಟಿಪಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಕಮ್ಮಿ ಇದೆ. ಸೊ ಅವ್ರು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಎಸ್, ಬದಲಾವಣೆ ಆಗ್ತಾ ಇದೆ. ಅಂಡ್ ದೇರ್ ಅಪ್ರೋಚಿಂಗ್ ದ ಫರ್ಟಿಲಿಟಿ ಸ್ಪೆಷಲಿಸ್ಟ್. ಎಸ್, ದಟ್ಸ್ ಅ ವೆರಿ ಗುಡ್ ಥಿಂಗ್. ಎಸ್, ಎಕ್ಸಾಕ್ಟ್ಲಿ. ತುಂಬ ಬದಲಾವಣೆಗಳು ಆಗಿದೆ. ಈ ಎಸ್, you were telling something, doctor. Yes, that is a very good thing that ಮಕ್ಕಳು ಅದನ್ನ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅದು ಎಲ್ಲ ಮಕ್ಕಳಿಗೂ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಮ್ಮ ಆಸೆ. ಅದು ರೈಟ್. ಮಕ್ಕಳು ಆಗಿಲ್ಲ ಅನ್ನುವಂಥದ್ದಕ್ಕೆ ಕೊರಗುವಂಥ ಕಾಲ ಹೋಯಿತು, ಅಥವಾ ಮೂದಲಿಸೋದಾಗಿರ್ಬೋದು, ಅಥವಾ ಹೆಣ್ಣೆ ಕಾರಣ ಅಂತ ಜರಿತಾ ಇದ್ದಿದ್ದಾಗಿರ್ಬೋದು. ಅಂಥ ಸಿಚುವೇಶನನ್ನು ಸದ್ಯಕ್ಕಂತೂ ನೋಡ್ತಾ ಇಲ್ಲ, ವಿಚ್ ಇಸ್ ವೆರಿ ಗುಡ್ ಥಿಂಗ್. ಆ್ಯಂಡ್ ಅದರ ಜೊತೆಗೆ ಟೆಕ್ನಾಲಜಿಯಲ್ಲೂ ಕೂಡ ಬದಲಾವಣೆಗಳಾಗಿದೆ. ಇಷ್ಟು ವರ್ಷಗಳಲ್ಲಿ ಯಾವ ಅಡ್ವಾನ್ಸ್ಡ್ ಟೆಕ್ನಾಲಜಿ ಬದಲಾವಣೆಗಳಾಗಿರೋದು, ಈಗ ಯಾವೆಲ್ಲ ಅಡ್ವಾನ್ಸ್ ಟೆಕ್ನಾಲಜೀಸ್ ಇದೆ, ಎಸ್ಪೆಷಲಿ ಗರ್ಭಗುಡಿಯಲ್ಲಿ ಯಾವ ರೀತಿ ಸ್ಪೆಷಲಿ ಟೆಕ್ನಾಲಜೀಸ್ ಇದೆ ಅಂತ? ಸೊ ಈಗ ನಮಗೆ ಈ ತೊಂದರೆ ಹೆಚ್ಚಾಗ್ತಿದ್ದಂಗೆನೆ ತಿಳುವಳಿಕೆ ಹೆಚ್ಚಾಗ್ತಿದೆ.
ತಿಳುವಳಿಕೆ ಹೆಚ್ಚಾಗ್ತಿದ್ದಂಗೆ ಆಕ್ಸೆಪ್ಟೆನ್ಸ್ ಬೆಟರ್ ಆಗ್ತಿದೆ. ಅದೇ ರೀತಿ ಈ ಫೀಲ್ಡಲ್ಲಿ ಅಡ್ವಾನ್ಸ್ಮೆಂಟ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ. ಅಂತಂದರೆ ತಂತ್ರಜ್ಞಾನ ಬೆಳೀತಾನೆ ಹೋಗ್ತಾ ಇದೆ ನಮಗೆ. ಸೊ ಮೊದಲನೇದಾಗಿ ಶುರು ಮಾಡಿದಾಗ 50 ವರ್ಷದ ಹಿಂದೆ ಶುರು ಮಾಡಿದಾಗ ನಮಗೆ ಒಂದು ಮೊಟ್ಟೆ ಒಳಗಡೆ ನಾರ್ಮಲ್ ಆಗಿ ಹೇಗೆ ಹೋಗಿ ವೀರ್ಯಾಣು ಸೇರುತ್ತೆ ಅದೇ ರೀತಿನೇ ಪ್ರಾಸೆಸ್ ಇದ್ದಿದ್ದು, ಅಂತಂದ್ರೆ ಕನ್ವೆನ್ಷನಲ್ IVF ಅಂತ ಹೇಳ್ತೀವಿ. ಸೊ ಒಂದು ಮೊಟ್ಟೆ ಸುತ್ತಲೂ ಒಂದಷ್ಟು ಹಲವಾರು ವೀರ್ಯಾಣುಗಳನ್ನ ಹಾಕಿ ಯಾವುದೋ ಒಂದು ಅದಾಗದೆ ಒಳಗಡೆಗೆ ಹೋಗಿ ಸೇರೋ ಅಂತ ತಂತ್ರಜ್ಞಾನ ಇತ್ತು. ಈಗೇನಾಗ್ತಿದೆ, ವೀರ್ಯಾಣುಗಳ ಸಮಸ್ಯೆ ಹೆಚ್ಚಾಗ್ತಿದೆ, ವೀರ್ಯಾಣುಗಳು ಕಡಿಮೆ ಆಗ್ತಾ ಇದೆ, ಕ್ವಾಲಿಟಿ ತೊಂದರೆಗಳಾಗ್ತಿದೆ, ಮೊಟ್ಟೆ ಕ್ವಾಲಿಟಿ ಕೂಡ ಕಡಿಮೆ ಆಗ್ತಿರೋದ್ರಿಂದ ಏನಾಗ್ತಾ ಇದೆ, ವೀರ್ಯಾಣುನ ನಮಗೆ 1-2 ವೀರ್ಯಾಣು ಇದ್ರೂ ಸಾಕು ನಮಗೆ ಅವ್ರು ಸ್ವಂತವಾಗಿರುವಂಥ ಮಗು ಮಾಡಿಕೊಡ್ಬಹುದು ಅನ್ನೋ ತಂತ್ರಜ್ಞಾನ ಹೆಚ್ಚಾಗಿದೆ. ಅಂತಂದರೆ ಒಂದು ಮೊಟ್ಟೆ ಒಳಗಡೆ ಒಂದು ವೀರ್ಯಾಣು ಇದ್ರೂ ಸಾಕು, ನಾವು ಸೇರಿಸಿ ಭ್ರೂಣ ಮಾಡ್ಬೋದು. ಅದಕ್ಕೆ ಇಕ್ಸಿ ಅನ್ನೋ ಟೆಕ್ನಿಕ್ ಅಂತ ಹೇಳ್ತೀವಿ. ಅದೇ ರೀತಿ ನಾವು ಮುಂಚೆ ನೋಡಿದಾಗ 20-30 ವರ್ಷದ ಹಿಂದೆ ನೋಡಿದಾಗ 3 ದಿನ ನಾವು ಭ್ರೂಣಗಳನ್ನ ಲ್ಯಾಬಲ್ಲಿ ಬೆಳೆಸೋದು ಕೂಡ ತುಂಬ ಕಷ್ಟ ಆಗ್ತಾ ಇತ್ತು. ಬಿಕಾಸ್ ಲ್ಯಾಬ್ ಎನ್ವಿರಾನ್ಮೆಂಟ್ ಅಂತ ಹೇಳ್ತೀವಿ. ಅಂತಂದ್ರೆ ಈಗ ತಾಯಿ ಗರ್ಭ ನಮ್ಗೆ ಹೇಗೆ ಒಂದು ಗರ್ಭಗುಡಿ ತರ, ಕರೆಕ್ಟ್ ಅಲ್ವಾ? ಸೊ ಅದೇ ರೀತಿನೇ ಲ್ಯಾಬ್ ಅಲ್ಲಿ ನಮಗೆ, ಅಂತಂದ್ರೆ IVF ಸೆಂಟರ್ ಅಲ್ಲಿ ಗರ್ಭಗುಡಿ ಯಾವುದು ಅಂತಂದ್ರೆ ನಾವು IVF ಲ್ಯಾಬ್ ಅಂತ ಹೇಳಬೇಕು. ಸೊ ತಾಯಿ ಗರ್ಭನೇ ನಾವು ರೆಪ್ಲಿಕೇಟ್ ಮಾಡ್ತಿದೀವಿ ಅಲ್ಲಿ. ಸೊ ಅದು ಎಷ್ಟು ಶುದ್ಧಿಯಾಗಿ ಇಟ್ಕೋಬೇಕು, ಎಷ್ಟು ಸ್ವಚ್ಛವಾಗಿ ಇಟ್ಕೋಬೇಕು. ಸೊ ಈ ಪ್ರಾಸೆಸ್ ಇಂಪ್ರೂವ್ ಆಗ್ತಿದ್ದಂಗೆ ಭ್ರೂಣಗಳು ತುಂಬಾ ಚೆನ್ನಾಗಿ ಬೆಳಿಲಿಕ್ಕೆ ಸ್ಟಾರ್ಟ್ ಆಗಿದೆ. ಈಗ ಒಳ್ಳೊಳ್ಳೆ ಇನ್ಕ್ಯುಬೇಟರ್ಸ್ ಅನ್ನೋ ಟೆಕ್ನಿಕ್ಸ್ ಇದೆ, ಸೊ ಮೈಕ್ರೋ ಮ್ಯಾನಿಪುಲೇಟರ್ಸ್ ಇದೆ, ಕಲ್ಚರ್ ಸಿಸ್ಟಮ್ಸ್ ಬೆಳವಣಿಗೆ ಆಗಿದೆ. ಅದೇ ರೀತಿ ನಮಗೆ ಇಂಜೆಕ್ಷನ್ಸ್ ನಾವು ಕೊಡುವಂಥ ಮದ್ದುಗಳಲ್ಲೂ ಕೂಡ ತುಂಬ ಅಡ್ವಾನ್ಸ್ಮೆಂಟ್ಸ್ ಆಗಿದೆ, ಕಾಂಪ್ಲಿಕೇಶನ್ಸ್ ಕಡಿಮೆ ಆಗ್ತಿದೆ. ಈಗ ಒಂದಷ್ಟು ದಂಪತಿಗಳಿಗೆ ಏನಾಗುತ್ತೆ, ಒಂದೇ ಮನೇಲಿ ಮದುವೆ ಆಗಿರ್ತಾರೆ, ಕಸಿನ್ಸ್ನ ಅಥವಾ ಮಾವನ್ನ, ಈ ರೀತಿ ಬಂದಾಗ ಜೆನೆಟಿಕ್ ತೊಂದರೆಗಳು ಹೆಚ್ಚಾಗಿರುವಂಥ ದಂಪತಿಗಳನ್ನೂ ನೋಡ್ತೀವಿ. ಅದೇ ರೀತಿ ಅವರೊಬ್ಬರು ದಂಪತಿಗಳಿಗೆ ರಿಪೀಟೆಡ್ ಆಗಿ ಗರ್ಭಪಾತಗಳಾಗ್ತಿರುತ್ತೆ. ಈ ರೀತಿ ಬಂದಾಗ ಭ್ರೂಣನ ನಾವು ಜೆನೆಟಿಕ್ ಲ್ಯಾಬ್ಗೆ ಕಳಿಸಿ ಮಗು ನಿಜವಾಗ್ಲೂ ಚೆನ್ನಾಗಿದೆಯಾ, ಚೆನ್ನಾಗಿರೋ ಅಂಥ ಭ್ರೂಣನ ತೆಗೆದು ನಾವು ಗರ್ಭಕೋಶಕ್ಕೆ ಹಾಕ್ಬೋದು. ಸೊ ಜೆನೆಟಿಕ್ ಅಡ್ವಾನ್ಸ್ಮೆಂಟ್ಸ್ ಇದೆ, ಸೊ ಲ್ಯಾಬ್ ಅಡ್ವಾನ್ಸ್ಮೆಂಟ್ಸ್ ಇದೆ, ಇಂಜೆಕ್ಷನ್ಸಲ್ಲಿ ಅಡ್ವಾನ್ಸ್ಮೆಂಟ್ಸ್ ಇದೆ. ಸೊ ಇದು ಎಲ್ಲ ತಂತ್ರಜ್ಞಾನಗಳು ನಮಗೆ ಗರ್ಭಗಡಿಯಲ್ಲಿ ಕೂಡ ಒಂದೇ ರೂಫಲ್ಲಿ ಸಿಗುತ್ತೆ ನಿಮಗೆ. ರೈಟ್. ಸೊ ಟೆಕ್ನಿಕಲಿ ಕೂಡ ಭಾಳ ಅಡ್ವಾನ್ಸ್ಮೆಂಟನ್ನು ನೋಡಿದ್ದೀವಿ. ಇದರ ಜೊತೆಯಲ್ಲಿ ತಾಯಿ ಆಗಬೇಕು ಅಂತ ಬರುವಂಥವ್ರು ಮಹಿಳೆಯರು ಯಾವ ರೀತಿ ಮೆಂಟಲಿ ಪ್ರಿಪೇರ್ ಆಗಬೇಕು, ಸೈಕಲಾಜಿಕಲಿ ಯಾವ ರೀತಿ ಪ್ರಿಪರೇಷನ್ಸ್ ಇರಬೇಕು, ಯಾವ ರೀತಿ ಪ್ರಿಪೇರ್ ಆಗಬೇಕು, ಈವನ್ ದೇಹದಲ್ಲೂ ಕೂಡ ಯಾವ ರೀತಿ ಬದಲಾವಣೆಗಳಾಗಬೇಕು? ಹೇಗಂದ್ರೆ ತಾಯಿ ಅನ್ನೋದು ಆಗಬೇಕು ಅಂದರೆ ಮೆಂಟಲಿ ತುಂಬ ಪ್ರಿಪೇರ್ ಆಗಬೇಕು. ಈಗ ಇಂಜೆಕ್ಷನ್ಸ್ ಆಗಿರ್ಬೋದು, ಅವ್ರಿಗೆ ಒಂದು ಹೆಂಗಂದ್ರೆ ಪೇನ್ಫುಲ್ ಇಂಜೆಕ್ಷನ್ಸ್ ಭಯ ಇರುತ್ತೆ ತುಂಬಾ. ಬಟ್ ಅದು ಹೇಗಂದ್ರೆ ಒಂದು ಈಗ ಇನ್ಸುಲಿನ್ ಇಂಜೆಕ್ಷನ್ಸ್ ಇರುತ್ತೆ ಮನೆಯಲ್ಲಿ, ಅದು ಇಯರ್ಸ್ ಟುಗೆದರ್ ಇನ್ಸುಲಿನ್ ತಗೊಂತಿರ್ತಾರೆ. ಬಟ್ ನಾವು ಕೊಡೋದು ಓನ್ಲಿ 10 to 12 days ಇಂಜೆಕ್ಷನ್ಸ್ ಕೊಡ್ತೀವಿ. ಅದು ಒಂದು ಮಸ್ಕಿಟೋ ತರ ಇರುತ್ತೆ, ಮಸ್ಕಿಟೋ ಬೈಟ್ ತರ ಇರುತ್ತೆ, ಒಂದು ಚಿಕ್ಕ ಇಂಜೆಕ್ಷನ್ಸ್ ಅಷ್ಟೇ ಇರುತ್ತೆ. ಬಟ್ ಅದು ಬಂದು ಅವ್ರು ತಗೋಬೇಕನ್ನೋದು ಇರಬೇಕು ಅಷ್ಟೇ. ಅದು ಮೆಂಟಲಿ ಪ್ರಿಪೇರ್ ಆದ್ರೆ ವಿ ವಿಲ್ ಗಿವ್ ಆಸ್ painless as possible, we will make it. Painless injections ಬಂದಿದೆ, ಬಟ್ ಅದು ಕೆಲವು ಕಂಪನಿ ಅಷ್ಟೇ ಮೇಡ್ painless injections. Yes, ಬಟ್ ಅದು ಮೆಂಟಲಿ ಪ್ರಿಪೇರ್ ಆಗಬೇಕು ಅವರು. ಓಕೆ, ಆ್ಯಂಡ್ ಹಾರ್ಮೋನ್ಸ್ ಇಂಜೆಕ್ಷನ್ಸ್ ಅಲ್ವಾ, ಅದು ಓನ್ಲಿ ಫ್ಯೂ ಡೇಸ್ ಇರುತ್ತೆ. ಆ್ಯಂಡ್ ಅದಾದ ನಂತರನೂ ನಾವು ಬೆಡ್ ರೆಸ್ಟ್ ಅನ್ನೋದು ಆ ಥರ ಏನಿಲ್ಲ, ನಾರ್ಮಲ್ ಕೆಲಸ, ವರ್ಕ್ ಫ್ರಮ್ ಹೋಮ್ ಆಪ್ಷನ್ಸು ಇರುತ್ತೆ ಎಂಬ್ರಿಯೋ ಟ್ರಾನ್ಸ್ಫರ್ ಆದ ನಂತರ. ಸೊ ಆ ಥರ ಬದಲಾವಣೆಗಳು ಸ್ವಲ್ಪ ಇರುತ್ತೆ. ಆ್ಯಂಡ್ ಮೆಂಟ್ಲಿನೂ ಪ್ರಿಪೇರ್ ಆಗಬೇಕು, ಆ್ಯಂಡ್ ಹೋಲ್ ಫ್ಯಾಮಿಲಿನೂ ಸಪೋರ್ಟ್ ಮಾಡಬೇಕು. ಎಕ್ಸಾಕ್ಟ್ಲಿ, ರೈಟ್. ಸೊ ಎಲ್ಲ ಬದಲಾವಣೆಗಳಾಗಬೇಕು ತಾಯಿ ಆಗೋದಕ್ಕೆ ಎಲ್ಲರೂ ಕೂಡ. ನೀವು ಕೇಳಿದಂತ ಇದಕ್ಕೆ ಅಂದ್ರೆ ಮಾನಸಿಕವಾಗಿ, ದೈಹಿಕವಾಗಿ ಅಂತಂದ್ರೆ ಈಗ ನಾನು ಎಲ್ಲ ನಂದು ಕಪಲ್ಸ್ಗೆ ಅಂತ ಪೇಷಂಟ್ಸ್ಗೆ ಅಂತ ಬಂದಾಗ ಹೇಳೋದೇನಂದ್ರೆ, ಫಸ್ಟ್ ನಾನು ಅನ್ಕೊಳ್ಳಿಕ್ಕೆ ಶುರು ಮಾಡಬೇಕು, ಅಂತಂದ್ರೆ ನಾನು ಮ್ಯಾನಿಫೆಸ್ಟ್ ಮಾಡ್ಲಿಕ್ಕೆ ಶುರು ಮಾಡಬೇಕು. ನಾವು ಖಂಡಿತವಾಗ್ಲೂ ಕನ್ಸೀವ್ ಆಗ್ತೀವಿ, ನಾವಿಲ್ಲಿಂದ ಒಂದು ಮಗುನ ತಗೊಂಡು ಹೋಗ್ತೀವಿ. ಸೊ ನನ್ನ ಕಪಲ್ಸ್ ಎಲ್ಲರೂ ನೋಡ್ತಿರೋರು ಕೂಡ ಅದನ್ನ ಆಕ್ಚುಲಿ ದೇ ಸ್ಟಾರ್ಟ್ ಫೀಲಿಂಗ್ ಇಟ್. ಸೊ ನೀವು ಒಂದಿನ ಇಲ್ಲಿ ನನ್ನ ಮುಂದೆ ಬಂದು ಕುತ್ಕೊಂಡು ಮಗುನ ಹಿಡ್ಕೊಂಡು ಕುತ್ಕೋಬೇಕು ಅಂತ ನೀವು ಫಸ್ಟ್ ಅನ್ಕೊಳ್ಳೋಕೆ ಶುರು ಮಾಡಬೇಕು. ಸೊ ಡಾಕ್ಟರ್ ಹೇಳ್ದಂಗೆ ಇಲ್ಲಿ ಬರೀ ಒಬ್ರು ಕೆಲಸ ಅಲ್ಲ, ಇಲ್ಲಿ ಕಪಲ್ ಬರ್ತಿದ್ದಾರೆ ಅಂತಂದ್ರೆ ಇಬ್ರದ್ದು ಕೂಡ. ಈಗ ನನಗೆ ಜ್ವರ ಇದೆ ಅಂತಂದ್ರೆ ನಾನು ಮಾತ್ರೆ ತಗೊಂಡ್ರೆ ಸರಿ ಹೋಗುತ್ತೆ, ಬಟ್ ಇಲ್ಲ ಆಗಲ್ಲ ಅಲ್ವಾ, ಇದು ದಂಪತಿಗಳ ಟ್ರೀಟ್ಮೆಂಟು. ಸೊ ಇಬ್ರದ್ದು ಕೂಡ ಈಕ್ವಲಿ ಇನ್ವಾಲ್ವ್ಮೆಂಟ್ ಬೇಕಾಗತ್ತೆ ಟು ಪುಟ್. ಅಂತಂದ್ರೆ ಈಗ ಬರೀ ಹೆಣ್ಮಗಳ ಮೇಲೆ ಪ್ರೆಷರ್ ಹಾಕ್ಲಿಕ್ಕೆ ಆಗಲ್ಲ. ಸೊ ಇಬ್ರು ಕೂಡ ಈಕ್ವಲಿ ಇನ್ವಾಲ್ವ್ಮೆಂಟ್ ಇದ್ದಾಗ ಅವಳಿಗೆ ಸ್ವಲ್ಪ ಆರಾಮ್ ಅನ್ಸುತ್ತೆ. ಸೊ ಹಸ್ಬೆಂಡ್ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ಈಕ್ವಲಿ. ಅದ್ರ ಜೊತೆಗೆ ಬರೀ ಗಂಡ ಹೆಂಡತಿ ಪ್ರಾಬ್ಲಮ್ ಅಪ್ಪ ಅವ್ರು ನೋಡ್ಕೊಳ್ಳಿ ಅನ್ನಕ್ಕಾಗಲ್ಲ. ಸೊ ಮನೇಲಿರೋರು ಎಲ್ಲರೂ ಅದಕ್ಕೆ ಸಾಥ್ ಕೊಡ್ಬೇಕಾಗತ್ತೆ. ಅವ್ರೆಲ್ಲರೂ ಇಲ್ಲ ನಿಮಗೆ ಕನ್ಸೀವ್ ಆಗ್ತೀರಾ, ನೀವು ಮಗುನ ಮನೆಗೆ ಕರ್ಕೊಂಡು ಬರ್ತೀರಾ ಅನ್ನೋ ಕಾನ್ಫಿಡೆನ್ಸ್ನ ಅವ್ರಿಗೆ ತುಂಬಬೇಕಾಗತ್ತೆ. ಅದಕ್ಕೆ ಅಂತಾನೆ ನಮ್ಮಲ್ಲಿ ಕೌನ್ಸಿಲರ್ಸ್ ಇದ್ದಾರೆ,
ಸೊ ಅಸೋಸಿಯೇಟೆಡ್ ಆಗಿ ನಾವು ಯೋಗ ಥೆರಪಿಸ್ಟ್ಸ್ ಇದ್ದಾರೆ, ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ಸ್ ಇದ್ದಾರೆ. ಸೊ ದೇ ವಿಲ್ ಗೈಡ್ ದೆಮ್ ಯಾವ ರೀತಿ ಊಟ ಮಾಡಿದ್ರೆ ನೀವು ಲವಲವಿಕೆಯಿಂದ ಅಂತಂದರೆ ಎನರ್ಜೆಟಿಕ್ ಆಗಿರಬಹುದು, ಈ ಟ್ರೀಟ್ಮೆಂಟ್ ಪ್ರಾಸೆಸ್ನ ಕಂಪ್ಲೀಟ್ ಮಾಡ್ಕೋಬೋದು. ಸೊ ಅದೇ ರೀತಿ ನಾವು ದೈಹಿಕವಾಗೂ ಕೂಡ ಸೊ ನಾನು ಆರೋಗ್ಯವಾಗಿರಬೇಕು, ನಾನೇನೋ ಒಂದು ಟ್ರೀಟ್ಮೆಂಟ್ ತಗೋಬೇಕು ಅಂತಂದರೆ ಫಸ್ಟ್ ನಾನು ಆರೋಗ್ಯವಾಗಿದ್ರೇ ನಾನು ಆರೋಗ್ಯವಾಗಿರುವಂಥ ಮಗು ಕೊಡ್ಲಿಕ್ಕೆ ಸಾಧ್ಯ. ಸೊ ಅದಕ್ಕೆ ಅಂತಲೇ ಎಕ್ಸಸೈಸ್ ಹೇಳ್ಕೊಡ್ಲಿಕ್ಕೆ ಯೋಗ ಥೆರಪಿಸ್ಟ್ಸ್ ಇದ್ದಾರೆ. ಸೊ ಇಟ್ಸ್ ಲೈಕ್ ಅ ಟೀಮ್ ವರ್ಕ್. ಸೊ ನಾವು ಅವ್ರಿಗೆ ಹೇಗೆ ಫ್ಯಾಮಿಲಿ ಸಪೋರ್ಟ್ ಬೇಕು ಅಂತ ಹೇಳ್ತೀವಿ, ಸೊ ವಿ ಆಲ್ ಬಿಕಮ್ ದೇರ್ ಫ್ಯಾಮಿಲಿ ಟು ಸಪೋರ್ಟ್ ದೆಮ್. ಓಕೆ, ಅದರ ಜೊತೆಯಲ್ಲಿ ನೀವಾಗಲೇ ಹೇಳ್ತಾ ಇದ್ರಿ ಎಲ್ಲರ ಸಪೋರ್ಟ್ ಇರಬೇಕು ಅಂತ. ಒಂದು ಪ್ರಶ್ನೆ, ಈಗ ಪ್ರತಿಯೊಬ್ಬರು ಕೂಡ ವಿ ಆರ್ ಆಲ್ ಡಿಫ್ರೆಂಟ್, ವಿ ಆರ್ ಆಲ್ ಯುನೀಕ್. ಪ್ರತಿಯೊಬ್ಬ ಕಪಲ್ಸ್ಗೂ ಕೂಡ ಒಂದೇ ರೀತಿ ಪ್ರಾಸೆಸ್ ಇರುತ್ತಾ ಅಥವಾ ಬೇರೆ ಬೇರೆ ರೀತಿ ಇರುತ್ತಾ, ಹೇಗಿರುತ್ತೆ? ಇಲ್ಲ, ಅದನ್ನು ಹೇಳ್ದಂಗೆ ಈಗ ಹೇಗೆ ನಾವು 50 ವರ್ಷದಲ್ಲಿ ಅರ್ಥ ಮಾಡ್ಕೊಂಡು ಬಂದಿದ್ದೀವಿ, ಇನಿಷಿಯಲಿ 10-20 ವರ್ಷ ಇದನ್ನು ಅರ್ಥ ಮಾಡ್ಕೊಳ್ಳೋವಂಥ ಪ್ರಾಸೆಸ್ ಆದಮೇಲೆ ನಾವು ಇದನ್ನು ನೆಕ್ಸ್ಟ್ ಹೇಗೆ ಬೆಳವಣಿಗೆ ಮಾಡಬೇಕು ಅನ್ನೋ ಪ್ರಾಸೆಸ್ಸಲ್ಲಿ ಅಡ್ವಾನ್ಸ್ಮೆಂಟ್. ಸೊ ಒನ್ ಫಿಟ್ ಆಲ್ ಅನ್ನೋ ಥರ ಇಲ್ಲ. ಅಂತಂದರೆ ಈಗ ನನ್ನ ಹತ್ರ 100 ಜನ ದಂಪತಿಗಳು ಬಂದರೆ 100 ಜನಕ್ಕೂ ಒಂದೇ ಟ್ರೀಟ್ಮೆಂಟ್ ಇರುತ್ತೆ ಅನ್ನೋದಿಲ್ಲ. ಸೊ ಇಂಜೆಕ್ಷನ್ಸಲ್ಲಿ ವಿಭಿನ್ನ ಆಗುತ್ತೆ, ಪ್ರೋಟೋಕಾಲ್ಸಲ್ಲಿ ವಿಭಿನ್ನ ಆಗುತ್ತೆ. ಯಾರಿಗೆ ಮೊಟ್ಟೆ ಅಂಶ ಜಾಸ್ತಿ ಇರುತ್ತೆ ಅವ್ರಿಗೆ ಪ್ರೋಟೋಕಾಲ್ ಬೇರೆ ಇರುತ್ತೆ, ಯಾರಿಗೆ ಮೊಟ್ಟೆ ಅಂಶ ಕಡಿಮೆ ಇರುತ್ತೆ ಅವ್ರಿಗೆ ಪ್ರೋಟೋಕಾಲ್ಸ್ ವಿಭಿನ್ನ ಇರುತ್ತೆ. ಈಗ ವೀರ್ಯಾಣುವಲ್ಲಿ ವೀರ್ಯಾಣು ಸಮಸ್ಯೆಗಳಿದ್ದಾಗ ನಮಗೆ 1-2 ವೀರ್ಯಾಣು ಅಷ್ಟೇ ಕಾಣಿಸ್ತಿದೆ ಅಂತಂದರೆ ವೀರ್ಯಾಣು ಸೆಲೆಕ್ಟ್ ಮಾಡುವಂಥ ವಿಧಾನ ಕೂಡ ಬದಲಾವಣೆ ಆಗುತ್ತೆ. ಅದೇ ರೀತಿ ಯಾರು ವೀರ್ಯಾಣು ಕಂಪ್ಲೀಟ್ಲಿ ಇಲ್ಲ ಅಂತಂದವ್ರಿಗೆ ನಾವು ಅವ್ರಿಗೆ ಡೈರೆಕ್ಟಾಗಿ ಬೀಜದಿಂದ ಹೇಗೆ ವೀರ್ಯಾಣು ತೆಗಿಬೋದು ಅನ್ನೋದು ಕೂಡ ಪ್ರೋಟೋಕಾಲ್ಸಲ್ಲಿರುತ್ತೆ. ಜೆನೆಟಿಕ್ ತೊಂದರೆಗಳಿರೋರಿಗೆ ವಿಭಿನ್ನವಾಗಿರುತ್ತೆ. ಸೊ ಒನ್ ಫಿಟ್ ಆಲ್ ಅನ್ನೋದು ಇಲ್ಲ. ಸೊ ಆ ಪರ್ಸನಲೈಸ್ಡ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಅಂತಂದರೆ ದಂಪತಿಗಳು ಬಂದಾಗ ಅವ್ರಿಗೆ ಏನು ಟ್ರೀಟ್ಮೆಂಟ್ ಬೇಕು ಅಂತ ಕಂಡುಹಿಡಿದು ಕೊಡುವಂಥ ಟ್ರೀಟ್ಮೆಂಟ್ಗಳು ಹೆಚ್ಚಾಗ್ತಾ ಇದೆ. ರೈಟ್ ಡಾಕ್ಟರ್, ಹಾಗೆ ಕಾಲರ್ ಕೂಡ ಒಬ್ರು ಜಾಯ್ನ್ ಆಗಿದ್ದಾರೆ. ಮಿಥಲಕ್ಷ್ಮಿ ಅವರು ಕರೆ ಮಾಡಿದ್ದಾರೆ. ಮಿಥಲಕ್ಷ್ಮಿ ಅವರೇ ನಮಸ್ತೆ. ನಮಸ್ತೆ ಮ್ಯಾಮ್. ಗರ್ಭಗುಡಿ IVF ಸೆಂಟರ್ನಿಂದ ಡಾಕ್ಟರ್ ಅಪರ್ಣಾ ಹಾಗೆ ಡಾಕ್ಟರ್ ಸೌಮ್ಯ ಅವರಿದ್ದಾರೆ. ನಿಮ್ಮ ಪ್ರಶ್ನೆ ಏನಿದೆ ಅವ್ರು ಕೇಳಬಹುದು, ಅವ್ರ ಜೊತೆ ಮಾತಾಡ್ಬೋದು. ಡಾಕ್ಟರ್ ಅಪರ್ಣಾ ಅವ್ರ ಹತ್ರ ಮಾತಾಡಿ. ನಮಸ್ತೆ. ನಮಸ್ತೆ ಲಕ್ಷ್ಮಿ. ಹಾಯ್ ಮ್ಯಾಮ್. ಹಾಯ್. ಹಾಯ್, ಹೇಳಿಮ್ಮ. ಹಾಂ ಮ್ಯಾಮ್. ಮಿಥಿಲಾಕ್ಷಿ ಅವರೇ ಹೇಳಿ, ನೀವು ಹೋಗಿದ್ರಾ ಗರ್ಭಗುಡಿ IVF ಸೆಂಟರ್ಗೆ ಹೋಗಿದ್ರಾ ಅಥವಾ ಟ್ರೀಟ್ಮೆಂಟ್ ತಗೊಂಡ್ರಾ? ಹೋಗಿದ್ದೀನಿ ಮ್ಯಾಮ್, ಹೋಗಿದ್ದೆ. ಓಕೆ, ಹಾ. 1 year ಬಿಫೋರ್ ಹೋಗಿತ್ತು ಆಕ್ಚುಲಿ. ನಾನು ಹೋಗುವಾಗ ಮ್ಯಾರೇಜ್ ಆಗಿ 10 years ಆಗ್ತಿತ್ತು. ಓಕೆ. ಅದಕ್ಕೆ ಮುಂಚೆನೆ ನನಗೆ IVF ಸಜೆಸ್ಟ್ ಮಾಡಿದ್ರು, ಬಟ್ ಅವಾಗ ನಾವು ಮಾಡಕ್ಕೆ ರೆಡಿ ಇರಲಿಲ್ಲ. ಬಟ್ ನನ್ನ ಫ್ರೆಂಡ್ ಆಕ್ಚುಲಿ ರೆಫರ್ ಮಾಡಿದ್ದು ಇಲ್ಲಿ ಗರ್ಭಗುಡಿಯಲ್ಲಿ ಚೆನ್ನಾಗಿದೆ ಅಂತ. ಓಕೆ. ಸೊ ಅವಾಗ ಸರಿ ಒಂದ್ಸತಿ ಟ್ರೈ ಮಾಡೋಣ ಅಂತ ಹೋಗಿತ್ತು ಫಸ್ಟ್. ಹೋಗಿ ಅದಾದ್ಮೇಲೆ ಟ್ರೀಟ್ಮೆಂಟ್ ಅಲ್ಲಿ ತಗೊಂಡ್ಮೇಲೆ ಇವಾಗ ಪಾಸಿಟಿವ್ ರಿಸಲ್ಟ್. ಇವಾಗ 9 month ಬೇಬಿ ಇದೆ ನನಗೆ. ಓಕೆ. ಆಕ್ಚುಲಿ ಅಪರ್ಣಾ ಮ್ಯಾಮ್ ನನಗೆ ಆಕ್ಚುಲಿ ಪರ್ಸನಲಿ ಅವ್ರು ಅಲ್ಲಿ ಹಾಸ್ಪಿಟಲ್ ಇರ್ಬೋದು, ಮ್ಯಾಮ್ ಇರ್ಬೋದು, ಅವ್ರು ಮಾತಾಡೋ ವಿಧಾನ, ಹೋಪ್ ಅದೆಲ್ಲಾನೇ ಆಕ್ಚುಲಿ ನಾನು ಆ ಟ್ರೀಟ್ಮೆಂಟ್ ಅಲ್ಲಿ ಕಂಟಿನ್ಯೂ ಮಾಡಕ್ ಆಗಿದ್ದು. ಆಕ್ಚುಲಿ ನನಗೆ ಪರ್ಸನಲಿ ತುಂಬಾ ಕನೆಕ್ಟ್ ಆಯ್ತು, ಅದಕ್ಕೋಸ್ಕರನೇ ಅಲ್ಲಿ ಕಂಟಿನ್ಯೂ ಮಾಡಿದ್ದೆ. ರೈಟ್. ಮಿಥಿಲಕ್ಷ್ಮಿ ಅವರ ಅದರ ಜೊತೆಯಲ್ಲಿ ಒಂದು ಪ್ರಶ್ನೆ, ಈ ಆಸ್ಪತ್ರೆಗೆ ಹೋಗುವಂತ ಸಂದರ್ಭದಲ್ಲಿ ಸಾಕಷ್ಟು ಜನರಿಗೆ ಭಯ ಅಂತೂ ಇದ್ದೇ ಇರುತ್ತೆ. ಅದರಲ್ಲೂ ಮಕ್ಕಳಾಗದೆ ಬಹಳ ವರ್ಷ ಇದನ್ನ ಸಫರ್ ಮಾಡ್ಕೊಂಡು ಹೋಗಿರ್ತಾರಲ್ಲ, ಅವರ ಮೆಂಟಲ್ ಫ್ರಸ್ಟ್ರೇಷನ್ ಬೇರೆ ರೀತಿ ಇರುತ್ತೆ. ಇಲ್ಲಿ ಗರ್ಭಗುಡಿಯಲ್ಲಿ ಯಾವ ರೀತಿ ಟ್ರೀಟ್ ಮಾಡಿದ್ರು, ಪ್ರಾಸೆಸ್ ಹೇಗಿತ್ತು, ಹೌ ಈಸಿ ಇಟ್ ವಾಸ್ ಅಂತ? ಅಂದ್ರೆ ಫಸ್ಟ್ ಅವರು ನಮ್ಗೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದರಿಂದ ಫಸ್ಟ್ ನಾವು ಹೋಗುವಾಗ ಆಕ್ಚುಲಿ ಸೇಮ್ ಹೋಪ್ ಇರ್ತಿರಲ್ಲ, ಫುಲ್ ಅಲ್ಲಿ ಇದೆಲ್ಲ ವರ್ಕ್ ಆಗುತ್ತಾ ಆ ಥರನೇ ಇರ್ತಿತ್ತು. ಬಟ್ ಅವ್ರ ಎಕ್ಸ್ಪ್ಲೈನ್ ಮಾಡಿ ಕೊಡುವಾಗ ಅಂದ್ರೆ ನಮ್ಗೆ ಅರ್ಥ ಆಗಂಗೆ ಫಸ್ಟ್ ನಾವು ಮೆಂಟಲಿ ನಮ್ಮನ್ನ ಪ್ರಿಪೇರ್ ಮಾಡ್ತಾರೆ. ಸೊ ಅದೆಲ್ಲ ಹೆಂಗೆ ಯಾವ ತರ ಪ್ರೊಸೀಜರ್ ಇರುತ್ತೆ ಪ್ರತಿಯೊಂದು ನಮ್ಗೆ ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅದರಿಂದ ನಮ್ಗೆ ಇದು ಈಸಿ ಅಂತ ಅನ್ಸುತ್ತೆ, ಇದೇನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಹೋಗುವಾಗ ನಾವು ಮಾತ್ರನೇ ಈ ಪ್ರಾಬ್ಲಮ್ ಅಂತ ಅನ್ಕೊಂಡು ಹೋಗ್ತೀವಿ, ಬಟ್ ಅಲ್ಲಿ ಹೋಗುವಾಗ ಗೊತ್ತಾಗುತ್ತೆ ಸೊ ಇದು ಹಂಗೇನು ಇಲ್ಲ, ಆರಾಮಾಗಿ ಆಗುತ್ತೆ ಅಂತ ಆ ಹೋಪ್ ಬಂದೇ ಬರುತ್ತೆ. ಓಕೆ, ಆಲ್ ರೈಟ್. ಮಿಥಲಕ್ಷ್ಮಿ ಅವರೇ, ಥ್ಯಾಂಕ್ ಯು ಕರೆ ಮಾಡಿ ಮಾತಾಡಿದಕ್ಕೆ. ಥ್ಯಾಂಕ್ ಯು ನಿತ್ಯ, ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದಷ್ಟು ಮಗುದು ಆ ಶಬ್ದನೂ ಕೇಳಿಸ್ಕೊತಾ ಇದ್ವಿ, ದಟ್ ಲಲಬಿ ಆಫ್ ದ ಬೇಬಿ. ಅದೆಷ್ಟು ಹಿತಕರವಾಗಿರುತ್ತೆ ನಮಗೆ. ಈ ದಂಪತಿಗಳು ಬಂದಾಗ್ಲೂ ಕೂಡ ಅವ್ರು ಹೇಳ್ದಂಗೆ 10 ವರ್ಷ ಆಗಿತ್ತು ಮದುವೆ ಆಗಿ. ಸೊ ಅವ್ರ ಮದುವೆ ಆಗಿ ಇನಿಷಿಯಲ್ ಪೀರಿಯಡ್ ಅಲ್ಲೇ ನಮಗೆ IVF ಅನ್ನೋ ಟ್ರೀಟ್ಮೆಂಟ್ ಬೇಕಾಗಬಹುದು ಅಂತ ಇತ್ತು. ಬಟ್ ಕಾರಣಾಂತರಗಳಿಂದ ಆ ಭಯ ಇರುತ್ತೆ. ನೀವು ಕೇಳಿದ ಲಾಸ್ಟ್ ಟೈಮ್ ಪ್ರಶ್ನೆಗೆ ಆ ಫಿಯರ್ ಫ್ಯಾಕ್ಟರ್ ಅನ್ನೋದು ಎಲ್ರಿಗೂ ಇರುತ್ತೆ. ಏನಿರುತ್ತೋ ಈ ಟ್ರೀಟ್ಮೆಂಟ್ ಅಲ್ಲಿ ಭಯ ಪಡಿಸೋ ತರ ಏನಿರುತ್ತೆ. ಬಿಕಾಸ್ ಏನಾಗ್ತಿದೆ, ಈ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ಹೆಚ್ಚಾಗಿ ನಮ್ಗೆ ಅನುಕೂಲ ಆಗೋದು ಇದೆ, ಬಟ್ ಹಾಗೇನೆ ಹಾನಿಕರ ಆಗೋ ತರನೂ ಫ್ಯಾಕ್ಟರ್ಸ್ ಇದೆ. ಅವ್ರಿಗೊಂದು ಭಯ ಇರುತ್ತೆ. ಸೊ ಫಸ್ಟ್ ಕೆಲಸ ನಮ್ದೇನು ಅಂತಂದ್ರೆ ಅವ್ರು ಬಂದಾಗ ಅವ್ರ ಕಾನ್ಫಿಡೆನ್ಸ್ ಕೊಡೋದು, ಆ ಭಯನ ಹೋಗ್ಲಾಡ್ಸೋದು. ಸೊ ಅದನ್ನ
ಅವ್ರ ಮಗುನ ಮನೆಗೆ ಹೋಗೋ ತನಕ ಅದನ್ನ ಕ್ಯಾರಿ ಮಾಡಬೇಕು. ಇಟ್ಸ್ ಲೈಕ್ ಅ ಟ್ರಸ್ಟ್. ಅವರು ನಮ್ಮ ಮೇಲೆ ನಂಬಿಕೆ ಇಟ್ಟು ಬರ್ತಿದ್ದಾರೆ, ನಾವು ಅದನ್ನ ಕಾಪಾಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ಎಕ್ಸಾಕ್ಟ್ಲಿ ಡಾಕ್ಟರ್. ಅದರ ಜೊತೆಯಲ್ಲಿ ಇದು ಒಂದು ರೀತಿಯಲ್ಲಿ ಸಕ್ಸಸ್ ಸ್ಟೋರಿ ಅಂತ ಹೇಳ್ಬೋದು. ಬಟ್ ಪ್ರತಿಯೊಂದು ಕೇಸಸ್ಸಲ್ಲೂ ಆ ರೀತಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗಲ್ಲ. ಈ IVF ಟ್ರೀಟ್ಮೆಂಟ್ ಏನಿದೆ ಇದರ ಸಕ್ಸಸ್ ರೇಟ್ ಏನು? ಎಲ್ಲವೂ ಕೂಡ ಸಕ್ಸಸ್ ಆಗುತ್ತಾ? 10ರಲ್ಲಿ 10 ಕೂಡ ಸಕ್ಸಸ್ ಆಗುತ್ತಾ? ಹೇಗೆ? ಎಸ್, ಎಲ್ಲಾನು ಸಕ್ಸಸ್ ಆಗುತ್ತೆ ಅಂತ ಇಲ್ಲ, ಬಟ್ ಎಲ್ಲಾನು ಫೇಲ್ಯೂರ್ ಆಗುತ್ತೆ ಅಂತ ಇಲ್ಲ. ಎಸ್, ಆಫ್ ಕೋರ್ಸ್ IVF ಸಕ್ಸಸ್ ರೇಟ್ಸ್ 50 to 60% ಅಂತ ಇಟ್ಕೋಬಹುದು. ಓಕೆ, ಬಟ್ ಇಟ್ ಆಲ್ ಡಿಪೆಂಡ್ಸ್. ಎಲ್ಲ ಫ್ಯಾಕ್ಟರ್ಸ್ ಇರುತ್ತೆ, ತುಂಬಾ ಫ್ಯಾಕ್ಟರ್ಸ್ ಇರುತ್ತೆ. ಅದು ಹೇಗೆ, ಮೇಲ್ ಫ್ಯಾಕ್ಟರ್ ಇದೆಯಾ, ಫಿಮೇಲ್ ಫ್ಯಾಕ್ಟರ್ ಇದೆಯಾ, ಅದು ಹೇಗೆ, ಅಂಡಾನು ಉತ್ಪತ್ತಿ ಕಮ್ಮಿ ಇದೆಯಾ, ಅಂಡ್ ಮೇಲ್ ಫ್ಯಾಕ್ಟರ್ ಅಲ್ಲಿ ಸ್ಪರ್ಮ್ ಉತ್ಪತ್ತಿ ಕಮ್ಮಿ ಇದೆಯಾ, ಅದು ಎಷ್ಟು ಕರೆಕ್ಟ್ ಮಾಡಬಹುದು. ಅದರಿಂದ ನಮ್ಮ IVF ಸಕ್ಸಸ್ ರೇಟ್ಸ್ ಅನ್ನೋದು ಎಷ್ಟು ಪುಷ್ ಮಾಡಬಹುದು, ಎಂಬ್ರಿಯೋ ಕ್ವಾಲಿಟಿ ಹೇಗಿದೆ ಅದನ್ನ, ಅಂಡ್ ಎಂಡೋಮೆಟ್ರಿಯಂ ಕ್ವಾಲಿಟಿ ಹೇಗೆ ಇಂಪ್ರೂವ್ ಮಾಡ್ಕೋಬಹುದು, ಅದು ಎಷ್ಟು ಪರ್ಸೆಂಟೇಜ್ ಪುಷ್ ಮಾಡ್ಕೋಬಹುದು ಅಷ್ಟು ಪರ್ಸೆಂಟೇಜ್ ಪುಷ್ ಮಾಡ್ಕೊಂಡು ನಾವು ಸಕ್ಸಸ್ ರೇಟ್ಸ್ ಕೊಡ್ಬಹುದು ನಾವು. ಅದು IVF ಸಕ್ಸಸ್ ರೇಟ್ಸ್ ಡಿಪೆಂಡ್ ಆಗುತ್ತೆ. ಅಂಡ್ ಲ್ಯಾಬ್ ಕಂಡೀಷನ್ಸ್, ಎಸ್ ಮ್ಯಾಮ್ ಹೇಳ್ದಂಗೆ ಎಸ್ ಎಲ್ಲ ಇನ್ ಒನ್ ರೂಫ್, ನಮ್ ಗರ್ಭಗುಡಿಯಲ್ಲಿ ಒನ್ ರೂಫ್ ಅಲ್ಲಿ ಎವ್ರಿಥಿಂಗ್ ಇಸ್ ದೇರ್. ಎಸ್, ದಟ್ ಡಿಟರ್ಮೈನ್ಸ್ ದ ಸಕ್ಸಸ್ ರೇಟ್ಸ್ ಆಫ್ IVF. ಸೊ ಮ್ಯಾಕ್ಸಿಮಮ್ ಎಲ್ಲಾ ರೀತಿಯಲ್ಲೂ ಕೂಡ ಪ್ರಯತ್ನ ಪಡಲಾಗುತ್ತೆ ಅಂತ. ಈಗ ಪರ್ಸನಲೈಸ್ಡ್ ಅಪ್ರೋಚಸ್ ಅಂತ ಬಂದಾಗ ನಮಗೆ ಸೊ ಅದ್ರಲ್ಲಿ ಹಲವಾರು ಇರುತ್ತೆ. ಈಗ ನಮಗೆ ನಿತ್ಯಲಕ್ಷ್ಮಿ ಹತ್ರ ಮಾತಾಡ್ದಲ್ಲೇನೆ ನಮಗೆ ಮೊದಲನೇ ಸತಿಗೆ ನಾವು ಭ್ರೂಣ ಹಾಕಿದಾಗ ಕೂರ್ಲಿಲ್ಲ, ಟು ಬಿ ಫ್ರಾಂಕ್. ನಮಗೆ ಸೆಕೆಂಡ್ ಟೈಮ್ಗೆ ನಮಗೆ ಪರ್ಸನಲೈಸ್ಡ್ ಅಪ್ರೋಚ್ ಮಾಡಬೇಕಾಯ್ತು. ಅಂತಂದ್ರೆ ಅವ್ರಿಗೆ ಭ್ರೂಣ ಹಾಕೋ ವಿಧಾನ ಯಾವ ರೀತಿ ಬದಲಾವಣೆ ಮಾಡಬೇಕು ಅಂತಂದ್ರೆ ಟೈಮಿಂಗ್ ಎರಾ ಅಂತ ಹೇಳ್ತೀವಿ. ಸೊ ಎಂಡೋಮೆಟ್ರಿಯಲ್ ರಿಸೆಪ್ಟಿವಿಟಿ ಅರೆ ಅಂತ ಹೇಳ್ತೀವಿ. ಅದನ್ನ ಮಾಡಿದಾಗ ಅವ್ರದ್ದು ಟೈಮಿಂಗ್ ಬದಲಾವಣೆ ಇತ್ತು ಆಕ್ಚುಲಿ. ಸೊ ಆ ಬದಲಾವಣೆ ಇರುವಂತ ಟೈಮಿಂಗ್ ಹಾಕಿದಾಗ ಈಗ ಒಂದು ಮುದ್ದಾದ ಮಗು ಇದೆ. ಸೊ ಪರ್ಸನಲೈಸ್ಡ್ ಅಪ್ರೋಚಸ್ ಅಂತ ಬಂದಾಗ ನಮಗೆ ಅಂದ್ರೆ ಎಲ್ರಿಗೂ ನಾವು ಮೊದಲನೇ ಸತಿಗೆ ನಾವು IVF ಮಾಡಬೇಕಾದ್ರೇನೆ ಎಲ್ಲ ಅಡ್ವಾನ್ಸ್ಡ್ ಟೆಸ್ಟ್ಗಳನ್ನ ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ 10 ಜನ ದಂಪತಿಗಳು ಬಂದ್ರೆ ಮೊದಲನೇ ಸತಿಗೆ ನಾವು ಮಾಡುವಂತ ಮೊದಲನೇ ವಿಧಾನದಲ್ಲೇ ನಮಗೆ 6 ಜನ ಕನ್ಸೀವ್ ಆಗ್ಬೋದು. ಅಂತಂದ್ರೆ 60ರಿಂದ 65 ಜನ ನಮಗೆ ಮೊದಲನೇ ಸತಿ IVF ಅಲ್ಲಿ ಕನ್ಸೀವ್ ಆಗ್ತಾರೆ. ಎರಡನೇ ಸತಿ ನಾವು ಈ ಅಡ್ವಾನ್ಸ್ ಟೆಕ್ನಿಕ್ಸ್ ಅಲ್ಲಿ ಏನೇನು ಬೇಕಾಗತ್ತೆ ಅವ್ರಿಗೆ ಅಂತ ಉಪಯೋಗಿಸ್ಕೊಂಡಾಗ ನಮಗೆ ಇನ್ನೊಂದು ಆಲ್ಮೋಸ್ಟ್ 80-85% ಕಪಲ್ಸ್ ಕನ್ಸೀವ್ ಆಗ್ತಾರೆ. ಅದಾದ್ಮೇಲೂ ಆಗ್ತಿಲ್ಲ ಅಂತ ಬಂದಾಗ ವಿ ಹ್ಯಾವ್ ಟು ಗೋ ಫಾರ್ ದ ಥರ್ಡ್ ಲೈನ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಅದರಲ್ಲಿ ನಮಗೆ ಉಳಿದಿರುವಂಥ ದಂಪತಿಗಳಲ್ಲಿ ಹತ್ತತ್ರ 95% ತನಕನೂ ನಾವು ಕನ್ಸೀವ್ ಮಾಡಿ ಹೆಲ್ಪ್ ಮಾಡ್ಬೋದು. ಸೊ ಆ ಲಾಸ್ಟಲ್ಲಿ ಉಳ್ಕೊಳ್ಳೋ ಅಂಥ 5 ಜನ ದಂಪತಿಗಳು ಏನಿರ್ತಾರೆ, ದೇ ಆರ್ ದ ಎಕ್ಸ್ಟ್ರೀಮ್ಲಿ ಟಫ್ ಪೇಷಂಟ್ಸ್. ಸೊ ಹಾಗಾಗಿ ಎಸ್, 100ಕ್ಕೆ 100 ಅಂತ ಇಲ್ಲ, ಬಟ್ ನ್ಯಾಚುರಲ್ ಆಗಿ ಕನ್ಸೀವ್ ಆಗುವಂಥ ಸಾಧ್ಯತೆ 100 ಜನದಲ್ಲಿ 10 ಜನಕ್ಕಿದೆ. IUI ಕನ್ಸೀವ್ ಆಗುವಂಥ ಸಾಧ್ಯತೆ 100 ಜನದಲ್ಲಿ 20 ಜನಕ್ಕಿದ್ದಾಗ IVF ಅಲ್ಲಿ 100 ಜನಕ್ಕೆ 60ರಿಂದ 65 ಜನಕ್ಕೆ ಆಗ್ತಿದೆ ಅಂತಂದ್ರೆ ಇಟ್ ಇಸ್ ರಿಯಲಿ ಅಡ್ವಾನ್ಸ್ಡ್. ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಒಂದು ಮೊದಲನೇ ಸತಿಗೆ ಆಗ್ಲಿಲ್ಲ ಅಂತಂದ್ರೆ ನೀವು ಯಾರು ಬೇಜಾರು ಮಾಡ್ಕೋಬಾರ್ದು. ಆಗ್ಲಿಲ್ಲ ಅಂತ ಬಂದು ತುಂಬಾ ಜನ ಟ್ರೀಟ್ಮೆಂಟ್ ನ ಡಿಸ್ಕಂಟಿನ್ಯೂ ಕೂಡ ಮಾಡೋರಿದ್ದಾರೆ. ಸೊ ಈವನ್ ಆರ್ ಪೇಷಂಟ್ಸ್ ಆಲ್ಸೋ ನಾನು ಎಲ್ರಿಗೂ ಹೇಳೋ ಮೆಸೇಜ್ ಏನಂದ್ರೆ ಮೊದಲನೇ ಸತಿ IVF ಆಗ್ತಿಲ್ಲ ಅಂತ ಬಂದಾಗ ದಯವಿಟ್ಟು ನಿರಾಶೆ ಆಗಬಾರ್ದು. ಸೊ ಯು ಹ್ಯಾವ್ ಟು ಟ್ರೈ ಅಗೇನ್. ಎಷ್ಟೊಂದು ಅಡ್ವಾನ್ಸ್ಮೆಂಟ್ಸ್ ಇದೆ, ಮತ್ತೆ ನಾವು ಪ್ರಯತ್ನ ಮಾಡಿ ಮತ್ತೆ ನಿಮ್ಮ ಕನಸನ್ನ ನನಸಾಗುವಂಥ ಸಾಧ್ಯತೆ ಎಲ್ಲ ಇರುತ್ತೆ. ಸೊ ಡೋಂಟ್ ಗಿವ್ ಅಪ್, ದಟ್ಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಎಕ್ಸಾಕ್ಟ್ಲಿ ಡಾಕ್ಟರ್. ಅದ್ರ ಜೊತೆ ನೀವು ಸೋಷಿಯಲ್ ಮೀಡಿಯಾ ಬಗ್ಗೆ ಮೆನ್ಷನ್ ಮಾಡಿರೋದ್ರಿಂದ ಕೇಳ್ತಾ ಇದ್ದೀನಿ, ಇತ್ತೀಚೆಗೆ ಎಲ್ಲರೂ ಕೂಡ ಸೆಲ್ಫ್ ಡಾಕ್ಟರ್ಸ್, ಎಲ್ಲರೂ ಕೂಡ ಗೂಗಲ್ ಡಾಕ್ಟರ್ಸ್ ಆಗ್ಬಿಟ್ಟಿದ್ದಾರೆ. ಗೂಗಲ್ ಅಲ್ಲಿ ಏನಾದ್ರೂ ಅಥವಾ ಸ್ಕ್ರಾಲ್ ಮಾಡಿದಾಗ ಬಂದ್ರೆ ಅದನ್ನ ಅನ್ಕೊಳ್ತಾರೆ, ಕಾರ್ಯರೂಪಕ್ಕೆ ತಗೊಳ್ಳೋರು ಬಹಳಷ್ಟಿದ್ದಾರೆ. ಈ ವಿಚಾರದಲ್ಲಿ ಅಂದ್ರೆ IVF ಟ್ರೀಟ್ಮೆಂಟ್ ನ ಹೀಗೆ ತಗೊಳ್ಬೇಕಂತೆ ಅಥವಾ IVF ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಹೀಗೆ ಮಾಡ್ಬೇಕಂತೆ, ಈ ತರ ಒಂಥರ ರಾಂಗ್ ನೋಷನ್ಸ್ ಅಥವಾ ನೀವು ನೋಡಿರುವಂತಹ ಗೂಗಲ್ ಆಗಿರ್ಬೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರುವಂತಹ ವೆರಿ ರಾಂಗ್ ಥಿಂಗ್ಸ್, ಇದನ್ನ ಮಾಡಲೇಬೇಡಿ ಅಂತ ನಮ್ಮ ವೀಕ್ಷಕರಿಗೆ ಹೇಳೋದಾದ್ರೆ? ಹೌದು, ಖಂಡಿತವಾಗ್ಲೂ ಇದು ನಾವು ಡೇ ಟು ಡೇ ನೋಡೋ ಅಂತ ಪ್ರಾಬ್ಲಮ್ ನಮ್ಮ OPD ಯಲ್ಲೂ ಕೂಡ. ಈಗ ನಾವೇನೋ ಒಂದು ಟ್ರೀಟ್ಮೆಂಟ್ ಹೇಳ್ತೀವಿ, ಹೊರಗಡೆ ಹೋಗ್ಬಿಟ್ಟು ಅವ್ರು ಫಸ್ಟ್ ಏನ್ ಮಾಡ್ತಾರೆ, ChatGPT ಅಲ್ಲಿ ಹಾಕ್ತಾರೆ. ಸೊ ಡಾಕ್ಟರ್ ಹೇಳಿದ್ ಕರೆಕ್ಟಾ ಅಥವಾ ChatGPT ಕರೆಕ್ಟಾ ಅನ್ನೋ ತರ್ಕಕ್ಕೆ ಬಂದು ನಿಂತು ಬಿಟ್ಟಿದ್ದೀವಿ ನಾವು. ಬಟ್ ಎಸ್, ಖಂಡಿತವಾಗ್ಲೂ ನಾವು ಸೋಷಿಯಲ್ ಮೀಡಿಯಾ ಮೇಲೆ ಡಿಪೆಂಡ್ ಆಗಲೇಬೇಕು, ಇಲ್ಲ ಅಂತಲ್ಲ. ಬಟ್ ನಾನು 100ಕ್ಕೆ 100 ಕೂಡ ಅದ್ರ ಮೇಲೆ ಡಿಪೆಂಡ್ ಆಗಬೇಕಾ ಅಂತಂದ್ರೆ ತಪ್ಪಾಗತ್ತೆ. ಕರೆಕ್ಟ್ ಅಲ್ವಾ? ನಾವು ಅದಕ್ಕೆ ಅಂತಾನೆ 15 ವರ್ಷ ಸತತವಾಗಿ ಓದಿ ಅದರಲ್ಲಿ ಪಾಂಡಿತ್ಯ ತಗೊಂಡು ಇಲ್ಲಿ ಬಂದು ಕೂತಿರ್ತೀವಿ. ಸೊ ಹಾಗಾಗಿ ಡಿಫ್ರೆಂಟ್ ಪೇಷಂಟ್ 100 ಜನನ ನೋಡಿದ್ರೆ ಪ್ರತಿಯೊಬ್ಬರಲ್ಲೂ ಒಂದೊಂದು ಸಮಸ್ಯೆ ಇರುತ್ತೆ. ಅದನ್ನ ಕಂಡು ಹಿಡಿದು ಟ್ರೀಟ್ಮೆಂಟ್ ಕೊಡಲಿಕ್ಕೆ ಪ್ರಾಬಬ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಆಗೋದಿಲ್ಲ. ಬಟ್ ಪಾಸಿಟಿವ್ ಥಿಂಗ್ಸ್ ಅಂತೂ ತಗೊಳ್ಬೇಕು ನಾವು. ಅವೇರ್ನೆಸ್ ಹೆಚ್ಚಾಗ್ತಿದೆ, ತಿಳುವಳಿಕೆ ಹೆಚ್ಚಾಗ್ತಿದೆ, ಅಕ್ಸೆಪ್ಟೆನ್ಸ್ ಬೆಟರ್ ಆಗ್ತಿದೆ. ತುಂಬ ಜನ ಅವರೇ ಯಂಗ್ ಕಪಲ್ಸ್, ವೆರಿ ವೆರಿ ನೈಸ್ ಆಕ್ಚುಲಿ. ತುಂಬಾ ಜನ ಹೇಳ್ಬೇಕಂದ್ರೆ ಅವರೇ ಬರ್ತಾರೆ, ನಾನೀಗ ಪ್ರೆಸೆಂಟ್ಲಿ ರೆಡಿ ಇಲ್ಲ ಮಗು ಮಾಡ್ಕೊಳ್ಳಿಕ್ಕೆ, ಸೊ ನಾನು ಇಲ್ಲಿ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ನೋಡಿದೆ, ಅದರಲ್ಲಿ ನಾವು ಫರ್ಟಿಲಿಟಿನ ಪ್ರಿಸರ್ವ್ ಮಾಡ್ಕೋಬಹುದು, ಕ್ಯಾನ್ ವಿ ಫ್ರೀಸ್ ಆರ್ ಎಂಬ್ರಿಯೋಸ್.
ತುಂಬ ಜನ ಬರ್ತಾರೆ. ಹಾಗೇನೆ ಚಿಕ್ಕ ಚಿಕ್ಕ ಹೆಣ್ಮಕ್ಳು ಕೂಡ 21ರಿಂದ 35 ವರ್ಷದಲ್ಲಿರುವಂಥ ಹೆಣ್ಮಕ್ಳು ಬಂದು ಕೇಳ್ತಾರೆ, ನಾನು ಈಗಲೇ ರೆಡಿ ಇಲ್ಲ ಮಗು ಮಾಡ್ಕೊಳ್ಳಿಕ್ಕೆ. ಸೋಷಿಯಲ್ ಎಗ್ ಫ್ರೀಸಿಂಗ್ ಅನ್ನೋದು ಸೋಷಿಯಲ್ ಮೀಡಿಯಾಯಿಂದನೇ ಆ್ಯಕ್ಚುಲಿ ತುಂಬ ಅವೇರ್ನೆಸ್ ಕ್ರಿಯೇಟ್ ಆಗಿರೋದು ಹೆಣ್ಮಕ್ಳಲ್ಲಿ. ಸೊ ನಮ್ಗೆ ಎಷ್ಟು ಲಾಭಗಳಿದೆ ಅದೇ ರೀತಿ ಹಾನಿಕರಗಳು ತುಂಬ ಆಗ್ತಾ ಇದೆ. ಸೊ ರೈಟ್ ಟ್ರೀಟ್ಮೆಂಟ್ ರೈಟ್ ಟೈಮಲ್ಲಿ ರೈಟ್ ಪರ್ಸನ್ ಹತ್ರ ಬಂದು ತಗೊಳ್ಳೋದು ತುಂಬ ಮುಖ್ಯ. ಓಕೆ, ಆಲ್ ರೈಟ್. ಡಾಕ್ಟರ್ ಕಾಲರ್ ಇದ್ದಾರೆ, ಗಣೇಶ್ ಕರೆ ಮಾಡಿದ್ದಾರೆ. ಗಣೇಶ್ ಅವರೇ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಗರ್ಭಗುಡಿಯಿಂದ ಡಾಕ್ಟರ್ಸ್ ಇದ್ದಾರೆ, ಸೌಮ್ಯ ರಾಣಿ ಅವರು ಇದ್ದಾರೆ, ಮಾತಾಡಿ. ನೀವು ಹೋಗಿದ್ರಾ, ಅಲ್ಲಿನ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಹಂಚ್ಕೊಳ್ಳಿ ನಮ್ಮ ಜೊತೆ. ಸೌಮ್ಯರಾಣಿ ಮೇಡಮ್ ನಮಸ್ತೆ ಮೇಡಮ್. ನಮಸ್ತೆ ಗಣೇಶ್. ಹೇಗಿದ್ದಾರೆ ಮೇಡಮ್? ಚೆನ್ನಾಗಿದ್ದೀನಿ. ಹೇಗಿದ್ದೀರಾ ಗಣೇಶ್ ಅವರೇ? ತುಂಬಾ ಚೆನ್ನಾಗಿದ್ದೀವಿ ಮೇಡಮ್, ಹ್ಯಾಪಿ ಆಗಿದ್ದೀವಿ ಆಕ್ಚುಲಿ. ಹೇಗಿದ್ದಾರೆ ಶ್ರೇಯಾ ಅವ್ರು? ಹೇಗಿದ್ದಾರೆ? ತುಂಬಾ ಖುಷಿಯಾಗಿದ್ದಾರೆ ಮೇಡಮ್. ಲಾಸ್ಟ್ ಮಂತ್ ಅಲ್ಲಿ ಹಾರ್ಟ್ ಬೀಟ್ ಪಾಸಿಟಿವ್ ಬಂದ್ಮೇಲಂತೂ ತೀರಾನೇ ಹ್ಯಾಪಿ ಆಗಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಹೇಳಿ. ಆಲ್ ರೈಟ್. ಗಣೇಶ್ ಅವರೇ, ನೀವು ಹೋಗಿದ್ದೆ ಯಾವಾಗ ಗರ್ಭಗುಡಿ ಬಗ್ಗೆ ನಿಮ್ಗೆ ಗೊತ್ತಾಗಿದ್ದು ಹೇಗೆ? ಅಲ್ಲಿ ಹೋದ್ಮೇಲೆ ಅಲ್ಲಿ ಯಾವೆಲ್ಲ ಟ್ರೀಟ್ಮೆಂಟ್ಸ್ ತಗೊಂಡ್ರಿ? ನಿಮ್ಮ ಥರ ಅನೇಕರು ಇರ್ತಾರೆ, ಅವ್ರಿಗೊಂಥರ ಕನ್ಫ್ಯೂಷನ್ಸ್ ಇರುತ್ತೆ, ಹೋಗ್ಬೇಕೋ ಬೇಡ ಅಂತ ಹಿಂದೆ ಉಳಿಯೋರು ಇರ್ತಾರೆ. ಅವ್ರಿಗೇನಾದ್ರೂ ಹೇಳೋದಕ್ಕೆ ಬಯಸ್ತೀರಾ? ಖಂಡಿತ ಮೇಡಮ್. ಆಕ್ಚುಲಿ ನಮ್ಮ ಸಿಚುವೇಶನ್ ಅಲ್ಲಿನೂ ಹಾಗೆ ಆಗಿತ್ತು. ಮದ್ವೆ ಆಗಿ ನಮ್ 7 ವರ್ಷ ಆದ್ರೂ ನಾವು ಮಗು ಪಡಿಲಿಕ್ಕೆ ಆಗ್ಲಿಲ್ಲ. ಬೇರೆ 2-3 ಕಡೆ ತೋರ್ಸ್ಕೊಂಡಿದ್ವಿ. ಅಲ್ಲಿ IUI ಸೈಕಲ್ ಅಂತ ನಮ್ಗೆ ಮಾಡಿದ್ರು. ಅದು ಫೇಲಿಯರ್ ಆದ್ಮೇಲೆ ನಮ್ಗೊಂದ್ ಸ್ವಲ್ಪ ತೀರಾನೇ ಬೇಜಾರಾಗ್ಬಿಟ್ಟು ನಾವ್ ಒಂದ್ ಸ್ವಲ್ಪ ಟೈಮ್ ತಗೊಳ್ಳೋಣ ಅಂತ ವಿಚಾರ ಮಾಡ್ತಾ ಇದ್ವಿ. ಅಷ್ಟದ್ರಲ್ಲಿ ನಮ್ ಫ್ರೆಂಡ್ ಗರ್ಭಗುಡಿ IVF ಅಲ್ಲಿ ತೋರ್ಸ್ಕೊಂಡು ಅವರಿಗೆ ಪಾಸಿಟಿವ್ ಆಗಿತ್ತು. ಹಾಗೆ ಅವರು ಯಲಹಂಕ ಬ್ರಾಂಚ್ ಅಲ್ಲಿ ಈ ತರ ಸೌಮ್ಯರಾಣಿ ಮೇಡಮ್ ಅಂತ ಇದ್ದಾರೆ, ಭೇಟಿ ಆಗಿ ಮಾತಾಡ್ಕೊಳ್ಳಿ, ಕನ್ಸಲ್ಟೇಷನ್ ಫ್ರೀ ಇರುತ್ತೆ ಅಂತ ಹೇಳಿ ಅವ್ರು ವಿಚಾರ ಮಾಡ್ಕೊಂಡ್ ಬಂದ್ವಿ. ಮೇಡಮ್ ನಮ್ ಭೇಟಿ ಆಗೋಣ ಅಂತ ಮಾತಾಡ್ಕೊಂಡ್ವಿ, ಎಲ್ಲ ತಿಳಿಸ್ಕೊಂಡ್ವಿ. ತೀರಾನೇ ಇನ್ ಡೆಪ್ತ್ ಆಗಿನೇ ಅವ್ರೆಲ್ಲಾ ವಿಚಾರಗಳನ್ನ ತಿಳಿಸ್ಕೊಟ್ರು, ನಮ್ಗೆ ಕಾನ್ಫಿಡೆನ್ಸ್ ಕೊಟ್ರು. ಅದಾದ್ಮೇಲೆ IVF-ಗೆ ನಾವು ಟ್ರೀಟ್ಮೆಂಟ್ಗೆ ಒಂದು ಸಜೆಸ್ಟ್ ಮಾಡಿದ್ರು. ನಾವ್ ಮಾಡಿಸ್ಕೊಂಡ್ವಿ ಮೇಡಮ್. ಥ್ಯಾಂಕ್ಫುಲಿ ಎಲ್ಲಾನು ಚೆನ್ನಾಗಾಯ್ತು. ನಮ್ಗೆ ಒಂದು ಮೈಂಡ್ ಅಲ್ಲಿರೋ ಪರ್ಸೆಪ್ಷನ್ ಚೇಂಜ್ ಆಗೋಯ್ತು. ಆಕ್ಚುಲಿ IVF ಅಂತಂದ್ರೆ ಒಂಥರ ಹೆದರಿಕೆ, ಸೊಸೈಟಿಯಲ್ಲಿ ಒಂಥರ ಮುಜುಗರ. ಆದ್ರೆ ಇವಾಗ ನಮ್ಗೆ ಆತರ ಇಲ್ಲ ಮೇಡಮ್. ನಾವೊಂದು 2-3 ದಂಪತಿಗಳಿಗೆ ನಾವ್ ಅದೇ ಹೇಳೋದು, ಈ ತರ ನೀವು ಅದನ್ನ ಹೈಡ್ ಮಾಡ್ಕೊಂಡಿಟ್ಟಷ್ಟು ತೊಂದರೆಗಳು ಜಾಸ್ತಿ ಆಗ್ತಾ ಹೋಗ್ತದೆ ಹೊರತಾಗಿ ಸೊಲ್ಯೂಷನ್ ಸಿಗಲ್ಲ. ಹಾಗೆ ಆದಷ್ಟು ಬೇಗ ಬಂದು ಒಂದು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಸಮಾಲೋಚನೆ ಮಾಡ್ಕೊಂಡು ಒಂದು ಟ್ರೀಟ್ಮೆಂಟ್ ತಗೊಂಡು ಅದಕ್ಕೊಂದು ಉತ್ತರ ಪಡಿಬೇಕು ಅಂತ ನಾವು ಸಜೆಸ್ಟ್ ಮಾಡ್ತೀವಿ ಯಾವ ಕಪಲ್ಸ್ಗಾದ್ರೂ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಅವರೇ, ಕರೆ ಮಾಡಿ ಮಾತಾಡಿದ್ದಕ್ಕೆ. ಅಲ್ಟಿಮೇಟ್ಲಿ ಅವರು ಖುಷಿಯಾಗಿರೋದು ಮುಖ್ಯ. ಈ ಸೆಡ್ ಬಿಗಿನಿಂಗಲ್ಲೇ ಹೇಳಿದ್ರು ಐ ಆಮ್ ವೆರಿ ಹ್ಯಾಪಿ ಅಂತ, ಅದಷ್ಟೇ ಮುಖ್ಯ. ಪ್ರತಿಯೊಬ್ಬರಿಗೂ ಕೂಡ ನಾವು ಹ್ಯಾಪಿ ಆಗಿರಿ. ಸೊಸೈಟಲ್ ಪ್ರೆಷರ್ ಅಂತ ಇರುತ್ತೆ, ಅವರು ಆಗಲೇ ಹೇಳ್ತಾ ಇದ್ರು. ಅಂದರೆ ಅಕ್ಕಪಕ್ಕದವ್ರು ಏನು ಅಂದ್ಕೊಳ್ತಾರೋ, IVF ಅಲ್ಲಿ ಮಗು ಮಾಡ್ಕೋತೀರಾ, ಇಂಥದ್ದು ಒಂದಷ್ಟು ಸೊಸೈಟಲ್ ಪ್ರೆಷರ್ ಇರುತ್ತೆ. ಇದ್ರ ಜೊತೆಯಲ್ಲಿ IVF-ಗೆ ಈಗ ಬರ್ತಾರೆ ಅಂತಂದರೆ ಅವ್ರ ಲೈಫ್ ಸ್ಟೈಲ್ ಆಗಿರ್ಬೋದು, ಅಥವಾ ಫುಡ್ ಹ್ಯಾಬಿಟ್ಸ್ ಆಗಿರ್ಬೋದು, ಅಥವಾ ವರ್ಕ್ ಆಗಿರ್ಬೋದು, ಇದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕಾಗತ್ತಾ? ಏನು ಚೇಂಜಸ್ ಮಾಡ್ಕೊಳ್ಬೇಕು? ಆಕ್ಚುಲಿ ಗಣೇಶ್ ಅವರು ಅಂಡ್ ಶ್ರೇಯಾ ಅವ್ರು ಬಂದಾಗ ಹೇಗಿತ್ತು, ಲೈಕ್ ಅವರು ಲಿಟ್ರಲಿ ದೇ ವರ್ ಲೈಕ್ ಬ್ರೋಕನ್. ಅವ್ರು ತುಂಬಾ ಇಮೋಷನಲ್ ಆಗಿದ್ರು. ಅವರು 10 years ಆಯಿತು 2 IUI ಮಾಡಿಸ್ಕೊಂಡಿದ್ದಾರೆ. ಅವ್ರು ಬಂದಾಗ ನಾನು ಹೇಳಿದೆ, ರಿಸರ್ವ್ ಕಮ್ಮಿ ಇದೆ, ಅಂಡಾನು ಕಮ್ಮಿ ಇದೆ, ವೀರ್ಯಾನು ಕಮ್ಮಿ ಇದೆ, ಒಂದು IVF ಸೈಕಲ್ ಮಾಡಿಸ್ಕೊಳ್ಳೋಣ ಅಂತ ಹೇಳಿದ್ದೆ. ಓಕೆ, ದೇ ವರ್ ಲೈಕ್ ಓಕೆ ಮೇಡಮ್, ತುಂಬಾ ಇದಾಗಿದೆ ಅಂತ ಹೇಳಿ ಓಕೆ ಅಂತ ಮಾಡಿಸ್ಕೊಳ್ಳೋಕೆ ರೆಡಿ ಇದ್ರು. ದೆನ್ ಓಕೆ ಅಂತ ಮಾಡಿಸ್ಕೊಂಡು ಈಗ ಟ್ವಿನ್ ಪ್ರೆಗ್ನೆನ್ಸಿ ಆಗಿದೆ, ಹಾರ್ಟ್ ಬೀಟ್. ಎಸ್, ಓಕೆ, ಅದಕ್ಕೆ ಅವ್ರು ತುಂಬ ಹ್ಯಾಪಿ ಆಗಿದ್ದಾರೆ. ಆ್ಯಂಡ್ ಎಸ್, ಲೈಫ್ ಸ್ಟೈಲ್, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅದು ತುಂಬ ಇಂಪಾರ್ಟೆಂಟ್. ರೈಟ್, ಅದನ್ನು ಕೂಡ ಮ್ಯಾನೇಜ್ ಮಾಡಬೇಕು ಅಂತ. ಡಾಕ್ಟರ್, ಇದರ ಜೊತೆಲಿ ಒಂದಷ್ಟು ಪ್ರಶ್ನೆಗಳೇನಪ್ಪ ಅಂತಂದರೆ, ಈಗ IVF ಮಾಡಿಸ್ಕೊಳ್ಳೋದಕ್ಕೆ ಬರ್ತಾರೆ, ಆದರೆ ಈ ಪ್ರೊಸೀಜರ್ ನೀವಾಗಲೇ ಹೇಳಿದ್ರಿ, ಮೊದಲ ಪ್ರೊಸೀಜರ್ ಏನೋ ವರ್ಕೌಟ್ ಆಗೋದಿಲ್ಲ, ಆಮೇಲೆ ಈ ರೀತಿ ಬದಲಾವಣೆಗಳನ್ನು ಮಾಡ್ತಾ ಹೋಗೋದು, ಅಥವಾ ಆಸ್ಪತ್ರೆಯಿಂದ ಆಸ್ಪತ್ರೆಗಳನ್ನು ಬದಲಾಯಿಸೋದು, ಇದು ಕೂಡ ಅವ್ರ ಮೇಲೆ ಏನಾದರೂ ಎಫೆಕ್ಟ್ ಆಗುತ್ತಾ, ಅಥವಾ ಹೆಲ್ತ್ ಮೇಲೆ ಎಫೆಕ್ಟ್ ಆಗುತ್ತಾ? ಅಲ್ಲ, ಒಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಅಂತಂದರೆ, ನಮಗೆ ವಯಸ್ಸು ಮುಂದಕ್ಕೆ ಹೋದ್ಮೇಲೆ ನಾವು ಅದನ್ನು ಹಿಂದಕ್ಕೆ ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ. ಸೊ ಅದೇ ರೀತಿ ಟೈಮು ಕೂಡ ನೀವು ಎಷ್ಟು ಸಮಯ ಕಳೀತಿರೋ ನಾವು ಆ ಸಮಯನ ವಾಪಸ್ ತೊಗೊಂಡು ಹೋಗ್ಲಿಕ್ಕೆ ಆಗಲ್ಲ.
ಸೊ ರೈಟ್ ಆಗಿರುವಂಥ ಟೈಮಲ್ಲಿ ನೀವು ಕರೆಕ್ಟ್ ಆಗಿರುವಂಥ ಏಜಲ್ಲಿ ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡಿಕೊಂಡ್ರೆ ಬೇಗ ಕಂಪ್ಲೀಟ್ ಮಾಡ್ಕೊಳ್ಳುವಂಥ ಸಾಧ್ಯತೆ ಹೆಚ್ಚಾಗುತ್ತೆ. ಸೊ ಈಗ ನಾವು ಎಲ್ಲ ಡಾಕ್ಟರ್ಸು ಕೂಡ ನಾವು ಹೆಲ್ಪ್ ಮಾಡ್ತಿರೋದು ಏನಕ್ಕೆ, ನಾವೆಲ್ಲರೂ ಇಲ್ಲಿ ಎಫರ್ಟ್ಸ್ ಹಾಕ್ತಿರೋದು ಏನಕ್ಕೆ ಅಂತಂದರೆ ಅವ್ರ ಕನ್ಸನ್ನ ನನ್ಸ್ ಮಾಡಲಿಕ್ಕೆ. ಸೊ ನಾವು ಒಂದು ಡಾಕ್ಟರಿಂದ ಇನ್ನೊಂದು ಡಾಕ್ಟ್ರು, ಒಂದು ಡಾಕ್ಟರಿಂದ ಇನ್ನೊಂದು ಡಾಕ್ಟ್ರಿಗೆ ಹೋಗಿ ಕೂಡ ಅಲ್ಲೇನು ಲಾಭ ಇಲ್ಲ, ಕರೆಕ್ಟ್ ಅಲ್ವಾ? ಒಬ್ರ ಹತ್ರ ಸ್ಟಿಕ್ ಆನ್ ಆಗಬೇಕು. ಆ ಜಾಗ ನಿಮಗೆ ಕರೆಕ್ಟಾಗಿ ಅನ್ನಿಸ್ತಿದ್ಯಾ ಅಂತ ಫಸ್ಟ್ ನೀವು ತಿಳ್ಕೊಬೇಕು. ಎಸ್, ನನಗೆ ಈ ಜಾಗದಲ್ಲಿ ಎಲ್ಲ ಟ್ರೀಟ್ಮೆಂಟ್ ಒಂದೇ ಕಡೆ ಸಿಗೋವಂಥ ಸೌಲಭ್ಯಗಳಿದೆ, ಡಾಕ್ಟರ್ ನನಗೆ ಹೆಲ್ಪ್ ಮಾಡ್ತಿದ್ದಾರೆ, ನಮ್ಗೆ ಅವ್ರ ಮೇಲೆ ವಿಶ್ವಾಸ ಇದೆ ಅಂತಂದರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಿ ನೀವು ಟ್ರೀಟ್ಮೆಂಟ್ನ ಕಂಪ್ಲೀಟ್ ಮಾಡ್ಕೋಬೇಕು. ಓಕೆ, ಅದರ ಜೊತೆಗೆ ಮತ್ತೊಂದು ಪ್ರಶ್ನೆ ಡಾಕ್ಟರ್, ಈಗ ಈ ಆಗಲೇ ಈ ಎಂಬ್ರಿಯೋ ಫ್ರೀಸಿಂಗ್ ಬಗ್ಗೆ ಹೇಳಿದ್ರಿ, ವಿಚ್ ಇಸ್ ನ್ಯೂ ಫಾರ್ ಮಿ ಆ್ಯಕ್ಚುಲಿ. ಎಗ್ ಫ್ರೀಸಿಂಗ್ ಕೇಳಿದ್ದೆ, ಎಂಬ್ರಿಯೋ ಫ್ರೀಸಿಂಗ್ ವೆರಿ ನ್ಯೂ. ಆ ಥರ ಗೊತ್ತಿಲ್ದಿರೋರು ಇರ್ತಾರೆ. ಎಗ್ ಫ್ರೀಸಿಂಗ್ ಹೇಗೆ ನಡೆಯುತ್ತೆ, ಎಂಬ್ರಿಯೋ ಫ್ರೀಸಿಂಗ್ ಹೇಗೆ ನಡೆಯುತ್ತೆ, ಆ್ಯಂಡ್ ಅದ್ರ ಜೊತೆಲಿ ಜನರು ಕೇಳೋದು ಇಸ್ ಇಟ್ ವೆರಿ ಕಾಸ್ಟ್ಲಿ ಅಂತ, ಇಸ್ ಇಟ್ ವೆರಿ ಪೇನ್ಫುಲ್ ಅಂತಲೂ ಕೆಲವರು ಕೇಳ್ತಾರೆ. ತುಂಬ ಇಂಜೆಕ್ಷನ್ಸ್ ತಗೊಳ್ಬೇಕು, ಪೇನ್ಫುಲ್ ಆಗಿರುತ್ತಾ, ಕಾಸ್ಟ್ಲಿ ಆಗಿರುತ್ತಾ? ಸೊ ಒಂದು ಡಿಫ್ರೆನ್ಸಸ್, ನೀವು ಫಸ್ಟ್ ಕ್ವೆಶ್ಚನ್, ಎಗ್ ಫ್ರೀಸಿಂಗಿಗೂ ಎಂಬ್ರಿಯೋ ಫ್ರೀಸಿಂಗಿಗೆ ಏನು ಡಿಫ್ರೆನ್ಸ್ ಅಂತಂದರೆ, ಈಗ ನಮಗೆ ಒಂದು ಭ್ರೂಣ ತಯಾರಿ ಮಾಡಬೇಕು ಅಂತಂದರೆ ನನಗೆ ಮೊಟ್ಟೆ ವೀರ್ಯಾಣು ಎರಡು ಬೇಕು. ಹೌದು. ಆದರೆ ಮೊಟ್ಟೆ ಫ್ರೀಸ್ ಮಾಡಬೇಕು ಅಂತಂದರೆ ನನಗೆ ವೀರ್ಯಾಣು ಏನು ಬೇಡ, ಕರೆಕ್ಟ್? ಹಂಗಂತಂದರೆ ಒಂದು ಹೆಣ್ಮಗು ಬರ್ತಿದ್ದಾಳೆ, ಅವಳಿಗಿನ್ನ ಮದುವೆ ಆಗಿಲ್ಲ. ಸೊ ನಾನು ಮುಂದಕ್ಕೆ, ನನಗೀಗ 25 ವರ್ಷ ಆಗ್ತಿದೆ, ನನಗೆ ನನ್ನ ಪ್ರೆಗ್ನೆನ್ಸಿ ನಾನು 35 ಆದಮೇಲೋ ಅಥವಾ 40 ವರ್ಷಕ್ಕೋ ನಾನು ಪ್ಲಾನ್ ಮಾಡ್ತೀನಿ, ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಅಂತಂದರೆ, ಆ 25ರಿಂದ 30 ವರ್ಷ ಇಸ್ ಅ ವೆರಿ ರೈಟ್ ಟೈಮ್ ಅವ್ರ ಮೊಟ್ಟೆಗಳನ್ನ ಶೇಖರಣೆ ಮಾಡಿ ಎತ್ತಿಟ್ಕೊಳ್ಳೋಕ್ಕೆ. ಅಂತಂದರೆ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ. ನಾವು ಇಂಜೆಕ್ಷನ್ಸ್ ಕೊಟ್ಟು ಮೊಟ್ಟೆಗಳನ್ನ ಬೆಳೆಸಿ ಆ ಮೊಟ್ಟೆಗಳನ್ನ ಹೊರಗಡೆಗೆ ತೆಗೆದು ನೀವು ಹೆಂಗೆ ಒಂದು ಸೇವಿಂಗ್ಸ್ ಬ್ಯಾಂಕಲ್ಲಿ ದುಡ್ಡು ಕೂಡಿಡ್ತಾ ಹೋಗ್ತೀರಾ, ಅದೇ ರೀತಿ ನಿಮ್ದು ಬಯಾಲಜಿಕಲ್ ಕ್ಲಾಕ್ನ ಸ್ಟಾಪ್ ಮಾಡ್ಲಿಕ್ಕಾಗಲ್ಲ, ಬಟ್ ಆ ಟೈಮಲ್ಲಿ ಇರುವಂಥ ಒಳ್ಳೆ ಕ್ವಾಲಿಟಿ ಮೊಟ್ಟೆಗಳನ್ನ ನೀವು ಫ್ರೀಸಿಂಗಲ್ಲಿ ಇಡ್ತಿದ್ದೀರಾ, ಕರೆಕ್ಟ್ ಅಲ್ವಾ? ಅದೇ ರೀತಿ ಒಬ್ಬರು ದಂಪತಿಗಳು ಬರ್ತಾರೆ, ವಿ ಆರ್ ಮ್ಯಾರಿಡ್ ಕಪಲ್, ಬಟ್ ನಾವು ಕರಿಯರ್ ಆಪ್ಷನ್ಸಿಂದನೋ ಅಥವಾ ಸರ್ಟನ್ ಸಿಚುಯೇಷನ್ಸ್ ಈಗಲೇ ನಾವು ರೆಡಿ ಇಲ್ಲ ಮಗು ಮಾಡ್ಕೊಳ್ಳಿಕ್ಕೆ, ನಾನು ಇನ್ನೊಂದು 10 ವರ್ಷ ಆದಮೇಲೆ ನಾವು ಪ್ಲಾನ್ ಮಾಡಬೇಕು ಅಂತ ಬಂದಾಗ, ಈಗ ನಿಮಗೆ ಒಂದು ವೀರ್ಯಾಣು ಅನ್ನೋ ಸೋರ್ಸ್ ಇದೆ, ಯಜಮಾನರಿದ್ದಾರೆ, ಕರೆಕ್ಟ್? ಸೊ ಹಾಗಿದ್ದಾಗ ಏನಾಗುತ್ತೆ, ನಿಮ್ಮ ಮೊಟ್ಟೆ ತೊಗೊಂಡು ವೀರ್ಯಾಣು ಸೇರಿಸಿ ಭ್ರೂಣನೇ ತಯಾರಿ ಮಾಡಿಬೋದು. ಅಂತಂದರೆ ಮಗು ರೂಪದಲ್ಲಿ ಮಾಡಿ ನಾವು ಅದನ್ನು ಫ್ರೀಸ್ ಮಾಡಿ ಎತ್ತಿಟ್ಕೋಬೋದು. ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಫಸ್ಟ್ ನಮಗೆ. ಅಂತಂದರೆ ನನಗೊಬ್ಬರು ಪಾರ್ಟ್ನರ್ ಇದ್ದಾರೆ ಅಂತಂದರೆ ಆಲ್ವೇಸ್ ಇಟ್ ಇಸ್ ಬೆಟರ್ ಯು ಕ್ರಿಯೇಟ್ ಎಂಬ್ರಿಯೋ. ಸೊ ಪಾರ್ಟ್ನರ್ ಇಲ್ಲ, ನಾವು ಸಿಂಗಲ್ ವಿಮೆನ್ ಇದ್ದೀವಿ ಅಂತಂದರೆ ಇಟ್ ಈಸ್ ಆಲ್ವೇಸ್ ಬೆಟರ್ ಎಗ್ನ ಅಟ್ಲೀಸ್ಟ್ ಫ್ರೀಸ್ ಮಾಡಿ ಎತ್ತಿಟ್ಕೊಳ್ಳಿ. ಪೇನ್ಫುಲ್ ಇರುತ್ತಾ ಅಂತ ಕೇಳಿದ್ರೆ ಆಲ್ರೆಡಿ ಡಾಕ್ಟರ್ ಸೌಮ್ಯ ಅವ್ರು ಹೇಳ್ದಂಗೆ ಮೆಂಟಲಿ ವಿ ಹ್ಯಾವ್ ಟು ಗೆಟ್ ಪ್ರಿಪೇರ್ಡ್ ಫಸ್ಟ್. ಇದು ನಿಜವಾಗ್ಲೂ ಪೇನ್ಫುಲ್ ಪ್ರಾಸೆಸ್ ಅಲ್ಲ. ನನ್ನ ಎಲ್ಲ ಪೇಷಂಟ್ಸು ಕೂಡ ಅವ್ರ ಕೆಲಸ ಕಂಟಿನ್ಯೂ ಮಾಡ್ತಿರ್ತಾರೆ. ನಾಳೆ ಮೊಟ್ಟೆ ಆಚೆ ತೆಗೆಯೋ ಟ್ರೀಟ್ಮೆಂಟ್ ಇದೆ ಅಂತಂದ್ರೂ ಐ ಸ್ಟಿಲ್ ಆಸ್ಕ್ ದೆಮ್ ಪ್ಲೀಸ್ ವರ್ಕ್, ಡೋಂಟ್ ಕ್ವಿಟ್. ಆಮೇಲೆ ತುಂಬ ಕಾಸ್ಟ್ಲಿನಾ ಅಂತ ಕೇಳಿದ್ರೆ, ಈಗ ಕಾಸ್ಟ್ಲಿ ಅನ್ನೋ ಪದಕ್ಕೆ ನಾನು ಹೇಗೆ ಉತ್ತರ ಕೊಡಬೇಕು ಅಂತಿಲ್ಲ, ಬಿಕಾಸ್ ನಿಮ್ಮ ಟೈಮ್ ಅಂತೂ ಸೇವ್ ಮಾಡೋಕ್ಕಾಗಲ್ಲ. ಸೊ ಇಟ್ ಇಸ್ ಸೇವಿಂಗ್ ಯುವರ್ ಫ್ಯೂಚರ್. ಹಾಗಿದ್ದಾಗ ನೀವು ಅದರಲ್ಲಿ ಒಂದು ಸ್ವಲ್ಪ ಇನ್ವೆಸ್ಟ್ಮೆಂಟಿಗೆ ನಾವು ಮಾಡಬೇಕು ಅಂತಂದರೆ ಐ ಡೋಂಟ್ ಥಿಂಕ್ ಸೊ ಇಟ್ ಶುಡ್ ಬಿ ವೆರಿ ಕಾಸ್ಟ್ಲಿ. ಸೊ ನಮಗೆ ಒಂದು IVF ಸೈಕಲ್ನ ಕಂಪ್ಲೀಟ್ ಮಾಡಲಿಕ್ಕೆ ಈವನ್ 1.5 2 lakhs 2.5 lakhs ಆಗ್ತಿದೆ ಅಂತಂದ್ರೂ ಇಟ್ ಈಸ್ ಸೇವಿಂಗ್ ಯುವರ್ ಫ್ಯೂಚರ್ ಅಂತ ಬಂದಾಗ ಡೆಫಿನೆಟ್ಲಿ ಯು ಶುಡ್ ಯುಟಿಲೈಸ್. ಅದಕ್ಕೆ ಅಂತಲೇ ಗರ್ಭಗುಡಿಯಲ್ಲಿ ನಮಗೆ ಫಿನಾನ್ಷಿಯಲ್ ಸ್ಕೀಮ್ಸ್ ಇರುತ್ತೆ, ಅಂತಂದರೆ EMI ಆಪ್ಷನ್ಸ್ ಇರುತ್ತೆ. ಯಾರಿಗೆ ನಮಗೆ ಬಲ್ಕಲ್ಲಿ ಪೇ ಮಾಡ್ಲಿಕ್ಕೆ ಆಗಲ್ಲ, ತಿಂಗಳ ನಾನು ಇಷ್ಟು ಪೇ ಮಾಡ್ಕೊಂಡು ಹೋಗ್ಬೋದು. ಈಗ ನಾನು ಒಂದು ಇನ್ಶೂರೆನ್ಸ್ ತೆಗಿತೀನಿ ಅಂತಂದರೆ ಎವ್ರಿ ಮಂತ್ ಐ ಆಮ್ ಪೇಯಿಂಗ್ ಫಾರ್ ದಟ್ ಹೆಲ್ತ್ ಇನ್ಶೂರೆನ್ಸ್. ಸಿಮಿಲರ್ಲಿ ದಿಸ್ ಇಸ್ ಆಲ್ಸೋ ಫಾರ್ ಯುವರ್ ಹೆಲ್ತ್ ಓನ್ಲಿ, ಕರೆಕ್ಟ್? EMI ಆಪ್ಷನ್ಸ್ ಇರುತ್ತೆ. ಈಗ ನಮಗೆ ವರ್ಲ್ಡ್ IVF ಡೇ ಬರ್ತಿದೆ 25th ಜುಲೈಗೆ. ಸೊ ಅದಕ್ಕೆ ಅಂತಾನೆ 50% ಡಿಸ್ಕೌಂಟ್ಸ್ ಇರುತ್ತೆ ಟ್ರೀಟ್ಮೆಂಟ್ ಮೇಲೆ, ಒಂದಷ್ಟು ಬ್ಲಡ್ ಟೆಸ್ಟ್ಗಳ ಮೇಲೆ ಅವ್ರಿಗೊಂದಷ್ಟು ರಿಯಾಯಿತಿಗಳಿರುತ್ತೆ. ಅದನ್ನೆಲ್ಲ ಬಂದು ಉಪಯೋಗಿಸ್ಕೊಂಡು ಅವರು ಟ್ರೀಟ್ಮೆಂಟ್ಸ್ನ ಕಂಪ್ಲೀಟ್ ಮಾಡ್ಕೋಬಹುದು. ರೈಟ್ ಡಾಕ್ಟರ್, ಸಾಕಷ್ಟು IVF ಬಗ್ಗೆ ಇದ್ದಂಥ ಒಂದಷ್ಟು ರಾಂಗ್ ನೋಷನ್ಸ್ ಆಗಿರ್ಬೋದು ಅಥವಾ ಮಾಹಿತಿನೇ ಇಲ್ಲದಂಥ ವಿಚಾರಗಳ ಬಗ್ಗೆಯೂ ಕೂಡ ನೀವು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಮಗು ಆಗಿಲ್ಲ ಅನ್ನುವಂಥ ಭಯ ಅಥವಾ ಆತಂಕ ಇನ್ನು ಮುಂದೆ ಬೇಡ, ಅಥವಾ ಆಗಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆತಂಕ ಪಡೋದು ಕೂಡ ಬೇಡ. ಯಾಕಂದ್ರೆ ಗರ್ಭಗುಡಿ IVF ಸೆಂಟರ್ ಏನಿದೆ ಅದು ಭರವಸೆಯ ಬೆಳಕು. ಅನೇಕ ಕಡೆಗಳಲ್ಲಿದೆ, ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಬೆಂಗಳೂರಿನಲ್ಲಿ ಹನುಮಂತನಗರ, ಕಲ್ಯಾಣ ನಗರ, ಜಯನಗರ, ಹಾಗೆ ಎಲೆಕ್ಟ್ರಾನಿಕ್ ಸಿಟಿ, ಮಾರತಹಳ್ಳಿ, ನ್ಯೂ ಬೆಲ್ ರೋಡ್, ನಾಗರಬಾವಿ, ಯಲಹಂಕ, ದಾವಣಗೆರೆಯಲ್ಲೂ ಕೂಡ ಇದೆ. ಹೊಸೂರು ತಮಿಳುನಾಡಿನಲ್ಲಿ ಗರ್ಭಗುಡಿಯ ಶಾಖೆಗಳು ಕರ್ನಾಟಕದಾದ್ಯಂತ ಇದೆ. ಸುಮಾರು 10 ಕಡೆಗಳಲ್ಲಿ ಬ್ರಾಂಚಸ್ ಇದೆ. ಹಾಗೆ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನೋಟ್ ಮಾಡ್ಕೊಳ್ಳಿ, 9071234005.